ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸದ್ಯಾನ ಶಕ್ತಿಪಯೋನಿಧಿಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತ ಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥ ಸಿದ್ಧಯೇ ಸತ್ಯಧೀರಕರಾಬ್ಜೋತ್ಥ ಜ್ಞಾನ ವೈರಾಗ್ಯ ಸಾಗರಃ ಸತ್ಯಜ್ಞಾನಾಖ್ಯ ತರಣಿಃ ಸ್ವಾಂತಧ್ವಾಂತಂ ನಿಕೃಂತತು ಸತ್ಯಾವಿಘ್ನಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ಆಪಾದಮೂಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾ ನಿತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ರುಕ್ಮಿಣೀಶ ವಿಜಯದ ಮೊದಲ ಸರ್ಗದ ಚಿಂತನೆಯನ್ನು ನಾವು ಕೊನೆಯ ತಿಂಗಳು ಮಾಡಿದ್ವಿ. ಬಹಳ ಅದ್ಭುತವಾದಂತಹ ಮಹಿಮೆ, ಭಗವಂತನ ಮಹಿಮೆಗಳನ್ನ ವಾದರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಎಷ್ಟು ಸುಂದರ ಅಂದ್ರೆ ಇನ್ನು ಮುಂದಿನ ಅಧ್ಯಾಯಗಳಲ್ಲಿ, ಸರ್ಗಗಳಲ್ಲಿ ಭಗವಂತನ ಬಾಲ್ಯ ಲೀಲೆಗಳ ವರ್ಣನೆಯನ್ನ ವಾದರಾಜ ಸ್ವಾಮಿಗಳು ಮಾಡ್ತಾರೆ. ರುಕ್ಮಿಣೀಶ ವಿಜಯ ಪೂರ್ತಿ ಅದ್ಭುತ ವರ್ಣನೆ, ಅದರಲ್ಲಿಯೂ ಬಾಲ್ಯ ಲೀಲೆಗಳು ಬಹಳ ಸುಂದರ, ಬಹಳ ಸುಂದರ. ತಥೋ ಯಶೋದಾಂ ಸ್ವಕುಲಸ್ಯ ಪುಣ್ಯ ಲಸದ್ಯಶೋದಾಂ ಹಿ ಕರಿಷ್ಯಮಾಣಃ ಸ ಗೋಕುಲಂ ಗೋಕುಲ ಗೋಪಪುಂಜ ವಿಭೂಷಿತಂ ಪ್ರಾವಿಶದಬ್ಜನಿತ್ರಃ. ಭಗವಂತ ಅದ್ಭುತವಾದಂತಹ ಆ ಮಹಿಮೆ ಅವನದ್ದು. ಅವನು ಯಶೋದೆಯನ್ನ ತನ್ನ ಕುಲಕ್ಕೆ ಪುಣ್ಯವನ್ನ ಹಾಗೂ ಕೀರ್ತಿಯನ್ನ ನೀಡುವವಳನ್ನಾಗಿ ಮಾಡಬೇಕು ಅಂತ ತಾನು ಏನು ಮಾಡಿದ ಅಂದ್ರೆ ಆ ಗೋಕುಲವನ್ನ ತಾನು ಪ್ರವೇಶ ಮಾಡಿದ. ಬಹಳ ಅದ್ಭುತವಾಗಿತ್ತು ಗೋಕುಲ. ದಾರಿಯಲ್ಲಿ ಕೃಷ್ಣ ಹೋಗುವಾಗ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ಚಂದ್ರಕಾಂತಿಯ ರೂಪದ ಒಂದು ಪತಾಕೆ ದಾರಿಯಲ್ಲಿ ಮೋಡದಲ್ಲಿ ಬಂತಂತ. ದೇವರು ದಾರಿಯಲ್ಲಿ ಬರುವಾಗ ಬಹಳ ವಿಶೇಷವಾಗಿ ಶೇಷದೇವರ ಮುಕುಟದಿಂದ ಆ ಜಲಬಿಂದುಗಳು ಬೀಳ್ತಾ ಇತ್ತು. ಅರ್ಧರಾತ್ರಿಯಲ್ಲಿ ದೇವರು ತಾನು ಪ್ರವೇಶವನ್ನ ಮಾಡಿದ್ದಾನೆ. ಗೋಕುಲಕ್ಕೆ ಹೋಗಬೇಕಾದ್ರೆ ಹೇಗಿತ್ತು, ಆ ಗೋಕುಲ ಸ್ಥಳದ ವರ್ಣನೆಯನ್ನ ಮಾಡ್ತಾರೆ. ಬಹಳ ಚೆನ್ನಾಗಿತ್ತು ಗೋಕುಲ. ವಿಮುಕ್ತ ವರ್ಗಾಧಿಪತಿಂ ಪತಿಂ ಶ್ರೀಹಿ ಶಿಶುಂ ತಮಾಲೋಕ್ಯ ಸುಲಜ್ಜತೀವ. ನೋಡ್ರಿ, ದೇವರು ಎಲ್ಲಾರಿಗೂ ಮೋಕ್ಷವನ್ನ ಕೊಡ್ತಾನೆ. ಎಲ್ಲರಿಗೆ ಮೋಕ್ಷ ಕೊಡುವ ಭಗವಂತ ತಾನೇ ಮಗುವಾಗಿ ಕೂತ್ಕೊಂಡ್ಬಿಟ್ಟಿದ್ದ. ಆ ಮಗುವಾಗಿ ಕೂತಂತಹ ಭಗವಂತನನ್ನ ನೋಡಿ ಹೆಂಡತಿ ದುರ್ಗಾ ಅವಳು ನಾಚಿಕೆ ಆಯ್ತಂತವಳಿಗೆ. ಹೀಗಾಗಿ ರಾತ್ರಿ ಚಿಕ್ಕ ಮಧ್ಯರಾತ್ರಿಲಿ ತಾನು ಚಿಕ್ಕ ಮಗುವಿನ ರೂಪವನ್ನ ತಾಳಿದ್ಲು. ಅಷ್ಟೇ ಅಲ್ಲ, ಅಲ್ಲಿಂದ ಹೊರಟು ಬಿಡ್ತಾಳು. ಕೃಷ್ಣನ ಬಂದು ವಸುದೇವ ಇಟ್ಟ, ದುರ್ಗೆನ್ ಕರ್ಕೊಂಡು ಹೋಗ್ಬಿಟ್ಟ. ಯಾಕೆ ದುರ್ಗೆನ್ ಕರ್ಕೊಂಡು ಹೋದ? ದುರ್ಗೆ ಯಾಕೆ ಹೊರಟ್ಲು ಅಂದ್ರೆ, ಇಡೀ ಜಗತ್ತಿಗೆ ಮೋಕ್ಷ ಕೊಡೋನು ಇವತ್ ಮಗುವಾಗಿ ಕೂತ್ಕೊಂಡಿದ್ದಾನಲ್ಲ, ಇವನ್ ಹೆಂಗ್ ನೋಡೋದು ಅಂತ ನಾಚಿಕೆಯಾಗಿ ತಾನು ಮಗುವಾಗಿ ಹೊರಟು ಬಿಟ್ಲು ಅಂತ ವಾದರಾಜರು ವರ್ಣನೆಯನ್ನ ಮಾಡ್ತಾರೆ. ವಾಸ್ತವಿಕವಾಗಿ ಭಗವಂತನಿಗೂ ದುರ್ಗೆಗೂ ಯಾವತ್ತೂ ವಿಯೋಗ ಅನ್ನೋದೇ ಇಲ್ಲ. ಅದನ್ನ ಮಾತ್ರ ವಾದರಾಜರು ತಪ್ಪದೇ ಇಲ್ಲಿ ಹೇಳ್ತಾರೆ. ಅಂದ್ರೆ ಸಿದ್ಧಾಂತವನ್ನ ಬಿಡಬಾರ್ದು. ಕಾವ್ಯವನ್ನ ಹೇಳ್ತಾ ಇದ್ದೀವಿ ಅಂತ ಸಿದ್ಧಾಂತ ಅದು ಹೋಗ್ಬಾರ್ದು ನೋಡಿ. ಹೀಗಾಗಿ ಆ ಒಂದು ರೂಪದಿಂದ ಯಾವಾಗಲೂ ದೇವರ ವಕ್ಷಸ್ಥಳದಲ್ಲಿ ವಾಸ ಮಾಡ್ತಾಳೆ. ಯಾವಾಗಲೂ ದೇವರ ವಕ್ಷಸ್ಥಳದಲ್ಲಿ ಇರುವಂತಹ ದುರ್ಗೆ ಅವನ ತಂಗಿ ಅಂತ ಅನಿಸ್ಕೊಂಡಿದ್ದಲ್ಲ, ಅದಕ್ಕಲ್ಲಿ ಇರ್ಲಿಲ್ಲ. ಗಂಡನಿಗೆ ತಂಗಿ ಆಗಿ ಬಿಟ್ಟಿದ್ದಾಳೆ. ಆದ್ರಿಂದ ಈ ಗಂಡನ ಜೊತೆಗೆ ತಂಗಿಯಾಗಿ ಇಲ್ಲಿ ಹೆಂಗಿರೋದು ಅಂತ ತಾನು ಹೊರಟಿದ್ದಾಳೆ. ಹೊರಟ್ರೆ
ಅಂದ್ರೆ ವಸುದೇವ ಅವನು ಶೂರರಾಜನ ಕ್ಷತ್ರಿಯ ಸ್ತ್ರೀಯ ಮಗ. ಶೂರರಾಜನಿಗೆ ಕ್ಷತ್ರಿಯ ಹೆಂಡತಿ, ಆ ಕ್ಷತ್ರಿಯ ಹೆಂಡತಿಯಲ್ಲಿ ಹುಟ್ಟಿದವನು ವಸುದೇವ. ನಂದಗೋಪ ಶೂರರಾಜನಿಗೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಗ. ಹೀಗಾಗಿ ಇವರಿಬ್ಬರು ಅಣ್ಣ ತಮ್ಮ. ಅಂದ್ರೆ ಇವರಿಬ್ಬರಿಗೆ, ವಸುದೇವ ಮತ್ತು ನಂದಗೋಪನಿಗೆ ಶೂರರಾಜ ಒಬ್ಬನೇ ಅಂತ. ಹೀಗಾಗಿ ವಸುದೇವನ ಹೆಂಡತಿಯಲ್ಲಿ ದೇವಕಿಯಲ್ಲಿ ಹುಟ್ಟಿದ ಕೃಷ್ಣನಿಗೆ ನಂದಗೋಪನ ಹೆಂಡತಿ ಯಶೋದೆಯಲ್ಲಿ ಹುಟ್ಟಿದ ದುರ್ಗಾ ತಂಗಿಯಾಗುತ್ತೆ. ಅದಕ್ಕಾಗಿ ನಾನು ಹೆಂಗ್ ತಂಗಿಯಾಗಿ ಗಂಡನ ಜೊತೆಗೆ ಇಲ್ಲೇ ಇರೋದು ಅಂತ ಅವಳು ಹೊರಟಿದ್ದಾಳೆ. ಹೀಗಾಗಿ ಯಾಕೆ ಅಂದ್ರೆ ಅಣ್ಣ ತಂಗಿಯರ ಸಂಬಂಧದ ಕಲ್ಪನೆ ಹಿನ್ನೆಲೆಯಲ್ಲಿ ವಾದರಾಜರು ಇದನ್ನ ತಿಳಿಸ್ತಾರೆ. ಆ ಸಂಬಂಧಗಳು ಎಷ್ಟು ಮಹತ್ವ ಅನ್ನೋದನ್ನ ತಿಳಿಸ್ತಾರೆ. ವಸುದೇವನ ಕೈಗೆ ದುರ್ಗಾ ಆಗಮನ ಆಯ್ತು. ಏನಿದರ ಅಭಿಪ್ರಾಯ? ವಾದರಾಜರು ಅಂತಾರೆ, ಮುಕುಂದ ಸೇವಾರ್ಹ ಫಲಂ ಸ್ಮತಾವತ್ ವಹನ್ ನಿವಾಂತಾನ ಕದುಂದು ಬಿಸ್ತಾಂ ಶಿಶು ಸ್ವರೂಪಾಂ ಕಮಲಾಂ ಸ್ವಹಸ್ತೆ ಸಬಿಭ್ರದಭ್ಯಾಗಮದಾತ್ಮ ಸಮಾಸಂ. ನಿಷ್ಕಾಮವಾಗಿ ದೇವರನ್ನ ನಾವು ಸೇವಾ ಮಾಡಿದ್ರೆ ಏನಾಗತ್ತೆ? ಲಕ್ಷ್ಮಿ ಕೈ ಒಳಗ್ ಬಂದು ಕೂತ್ಕೋತಾಳೆ. ಕೃಷ್ಣನನ್ನ ಎತ್ತಿದ, ತಲೆ ಮೇಲೆ ಹೊತ್ತ, ಕರ್ಕೊಂಬಂದ. ಇದೆಲ್ಲ ದೇವರ ಸೇವಾ. ಇದು ನಾವು ದೇವ್ರ ಪೂಜಾ ಮಾಡೋದ್ರೇನು? ಪ್ರತಿಮಾ ಎತ್ತೀವಿ, ಇಡ್ತೀವಿ, ಅಭಿಷೇಕ ಮಾಡ್ತೀವಿ, ಒರೆಸ್ತೀವಿ, ಮತ್ತೆ ಎತ್ತೀವಿ, ಭುಜಂಗಿಸ್ತೀವಿ, ಇಡ್ತೀವಿ. ವಸುದೇವ ಏನ್ ಮಾಡ್ದ? ಮಗುವಾದ ಕೃಷ್ಣನನ್ನ ಎತ್ತಿದ, ತಲೆ ಮೇಲೆ ಇಟ್ಟುಕೊಂಡ, ತಂದ, ಕೆಳಗಿಳಿಸಿದ. ಇದು ದೇವರ ಸೇವಾ. ದೇವರನ್ನ ಹೊತ್ತುಕೊಂಡು ನಡೆದ ದೇವರ ಸೇವಾ. ಮಹಾನುಭಾವರಾದ ಸತ್ಯ ಪ್ರಮೋದ ತೀರ್ಥರು ಬದರಿಗೆ ಹೋಗುವಾಗ ಹೀಗೆ ಮಡಿಯಿಂದ ರಾಮದೇವರ ಪೆಟ್ಟಿಗೆಯನ್ನ ಹೀಗೆ ಹೆಗಲಿಗೆ ಹಾಕೊಂಡು ನಡೆದ್ರು. ಈಗೂ ಅದರ ಕೆಲವು ಫೋಟೋಗಳನ್ನು ನಾವು ನೋಡ್ಲಿಕ್ಕೆ ಸಿಗತ್ತೆ. ಚಳಿ ಗಾಳಿಗಳಲ್ಲಿ ನಡ್ಕೊಂಡು ಮಡಿಯಿಂದ ಸರ್ವಮೂಲ ಪಾರಾಯಣವನ್ನ ಮಾಡುತ್ತಾ, ಸುಧಾದಿ ಗ್ರಂಥಗಳನ್ನ ಪಾರಾಯಣ ಮಾಡುತ್ತಾ ಸ್ವಾಮಿಗಳು ಬದ್ರಿ ಯಾತ್ರೆಯನ್ನ ಮಾಡಿದ್ರು ಅಂತ ನಾವು ಕೇಳ್ತೀವಿ. ಹೀಗಾಗಿ ಆ ದೇವರನ್ನ ಹೊತ್ತುಕೊಂಡು ಹೋಗೋದು ದೇವರ ಸೇವಾ ಅದು. ಹೀಗಾಗಿ ವಸುದೇವ ಮತ್ತು ಕೃಷ್ಣನನ್ನು ಹೊತ್ತುಕೊಂಡು ಹೋದ, ಕೃಷ್ಣನ ಸೇವಾ ಮಾಡಿದ್ದ. ನಿಷ್ಕಾಮವಾಗಿ ಭಗವಂತನ ಸೇವೆ ಮಾಡಿದ್ರೆ ಅದಕ್ಕೇನ್ ಫಲ ಅಲ್ಲ? ಶಿಶುರೂಪದ ಲಕ್ಷ್ಮಿ ಬಂದು ತನ್ನ ಕೈಯಲ್ಲಿ ಕೂತ್ಲು. ಇದರಿಂದ ಒಂದು ಸ್ವಾರಸ್ಯ ಹೇಳ್ತಾರೆ. ದೊಡ್ಡವರಾದ್ರೆ ಎದ್ದು ಓಡಾಡ್ಬಿಡ್ತಾರೆ. ಈ ಮಗು ಆಗಿದ್ದಾಗ ಯಾವಾಗ್ಲೂ ಅದನ್ನ ಎತ್ಕೊಂಡೇ ಇರ್ಬೇಕು. ಚೂರ್ ದೊಡ್ಡದಾದ್ಮೇಲೆ ನಾವೇನ್ ಮಾಡ್ತೀವಿ? ಕೆಳಗಿಳಿಸ್ತೀವಿ, ಆಡ್ಲಿಕ್ ಬಿಡ್ತೀವಿ, ಓಡ್ಲಿಕ್ ಬಿಡ್ತೀವಿ. ಮಗುವಾಗಿದ್ದಾಗ ಯಾವಾಗ್ಲೂ ಕೈಯಲ್ಲೇ ಇರ್ಬೇಕು. ಅಂದ್ರೆ ಲಕ್ಷ್ಮೀದೇವಿ ದೇವರ ಸೇವಾ ಮಾಡಿದ್ರೆ ಸ್ಥಿರವಾಗಿ ಬಂದು ನಿಂತ್ಕೋತಾಳೆ ಅಂತ ವಾದರಾಜರು ಸ್ಥಿರವಾಗಿ ಕೈಯಲ್ಲೇ ಇರ್ತಾರೆ. ಹೀಗಾಗಿ ಶಿಶು ಸ್ವರೂಪಾಂ ಕಮಲಾಂಶ ಹಸ್ತೆ ಸಭಭ್ರದಭ್ಯಾಗವದ ಆತ್ಮವಾಸಂ ಕರ್ಕೊಂಡ ವಾಪಸ್ ಬಂದ. ದೇವರ ಪೂಜಾ ನಾವು ನಿಷ್ಕಾಮವಾಗಿ ಮಾಡಿಬಿಟ್ರೆ, ಆರಾಧನೆಯನ್ನ ದೇವರ ಆರಾಧನೆಯನ್ನ ಮಾಡಿಬಿಟ್ರೆ ನಮ್ಮ ಕೈಗೆ ಅಪಾರ ಸಂಪತ್ತು ತಾನಾಗೆ ಬರುತ್ತೆ. ಇದು ದೇವರ ಪೂಜೆಗೆ ಫಲಶ್ರುತಿ ಅಂತ ವಾದರಾಜರು ಅಂತ. ಅದನ್ನ ಆಸೆ ಇಟ್ಟುಕೊಂಡು ಮಾಡಬಾರದು. ನಿರ್ವ್ಯಾಜವಾಗಿ ದೇವರ ಪೂಜೆ ಮಾಡಿದ್ರೆ ಅಪಾರ ಸಂಪತ್ತು ಬಂದು ಕೈಗೆ ಬೀಳತ್ತೆ. ನಾವು ಶ್ರಮ ಪಡೋದು ಬೇಕಾಗಿಲ್ಲ. ಹೀಗಾಗಿ ದೇವ ಪೂಜೆಯಿಂದ ಧರ್ಮಾದಿ ಸಕಲ ಪುರುಷಾರ್ಥಗಳು ಸಿಗತ್ತೆ ಎಂಬುದನ್ನ ವಾದರಾಜರು ಇಲ್ಲಿ ತಿಳಿಸಿಕೊಡ್ತಾರೆ. ಧರ್ಮಾರ್ಥ ಕಾಮ ಮೋಕ್ಷಾಣಂ ನಾನ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಋಷಿಕೇಶ್ ಅರ್ಚನಾದ್ರತೆ ಅಂತ ಕೃಷ್ಣಾಮೃತ ಮಹಾರಾಣದಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತು ಹೇಳ್ತಾರೆ. ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಬೇರೆ ಉಪಾಯವೇ ಇಲ್ಲ. ಏನು? ಸತ್ಯಂ ಬ್ರವೀಮಿ ದೇವೇಶ, ಸತ್ಯ ಹೇಳ್ತೀನಿ. ಋಷಿಕೇಶ್ ಅರ್ಚನಾದ್ರತೆ, ದೇವರ ಪೂಜೆ ಮಾಡದೇ ಇದ್ರೆ ಬೇರೆ ಯಾವುದೂ ಇಲ್ಲ. ಆದ್ದರಿಂದಾಗಿ ದುರ್ಗಾ ಬರ್ತಾಳೆ. ಮಗನಾಗಿ ಅವತಾರ ಮಾಡಿದಂತಹ ಭಗವಂತ ಅಲ್ಲಿಗೆ ಹೋಗಿಬಿಟ್ಟ. ಯಶೋದೆ ಹಾಸಿಗೆಯಲ್ಲಿ ವಸುದೇವ ಮಲಗಿಸಿದ್ದ. ಆ ವಸುದೇವ ಕಂಸನಿಗೆ ಮೃತ್ಯುದೇವತೆ ಅಂತ ಕರೆಸಿಕೊಳ್ಳುವಂತಹ ದುರ್ಗೆಯನ್ನ ಕರೆದುಕೊಂಡು ಆ ಸೆರೆಮನೆಯನ್ನ ತಾನು ಪ್ರವೇಶ ಮಾಡಿದ. ಕೃಷ್ಣ ಹೆಸರಿಗೆ ವಸುದೇವನ ಪುತ್ರ ಅಂತ ಅನಿಸಿಕೊಂಡರು. ಎಲ್ಲಾ ಬ್ರಹ್ಮಾದಿ ದೇವತೆಗಳಿಗೂ ಅವನು ತಂದೆ. ಹರಿರೇವ ಜಗತ್ ಪಿತೃಮಾತೃಗತಿ, ಅವನೇ ಜಗತ್ತಿನ ತಂದೆ, ಜಗತ್ತಿನ ತಾಯಿ.
ಹೀಗಾಗಿ ದುರ್ಗೆ ಯಾರು? ಜಗನ್ಮಾತೆಯಾದಂತಹ ಲಕ್ಷ್ಮಿ. ಅದರಿಂದಾಗಿ ತಮೋಭಿಮಾನಿನಿ ದುರ್ಗಾದೇವಿ. ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣಕ್ಕೆ ಶ್ರೀ, ರಜೋಗುಣಕ್ಕೆ ಭೂ, ತಮೋಗುಣಕ್ಕೆ ದುರ್ಗಾದೇವಿ ಅಭಿಮಾನಿನಿ. ತಮಸ್ಸು ಅಜ್ಞಾನದ ಸಂಕೇತ. ಆದ್ದರಿಂದಾಗಿ ಅಜ್ಞಾನವೇ ತುಂಬಿದಂತಹ ಯಾವ ಕಂಸಾದಿಗಳಿದ್ದಾರಲ್ಲ ಅವರ ಮನೆಗೆ ತಮೋಭಿಮಾನಿನಿಯಾದಂತಹ ದುರ್ಗಾದೇವಿ ಬಂದು ತಮಸ್ಸು ಎಲ್ಲಿರತ್ತೋ ಅದಕ್ಕೆ ಅಭಿಮಾನಿನಿಯಾದವಳು ಅಲ್ಲಿ ಬರ್ಬೇಕಲ್ಲ. ಹೀಗಾಗಿ ತಮಸ್ಸು ಎಲ್ಲಿತ್ತು? ಕಂಸಾದಿಗಳಲ್ಲಿ ಇತ್ತು. ಆ ಸೆರೆಮನೆಯಲ್ಲಿ ಇತ್ತು. ಸೆರೆಮನೆ ಪೂರ್ತಿ ಕತ್ತಲೆ ಇತ್ತು. ಅಲ್ಲಿಗೆ ದುರ್ಗೆ ತಾನು ಬಂದು ಅಭಿಮಾನಿನಿಯಾದದ್ದಕ್ಕೆ ಬಂದ್ಲಂತ. ಹೀಗಾಗಿ ಆ ದೇವಕಿಯ ಪಕ್ಕದಲ್ಲಿ ವಸುದೇವ ದುರ್ಗೆಯನ್ನ ಮಲಗಿಸಿದ. ಎಲ್ಲಾರ್ಗು ನಿದ್ದೆ ಹತ್ಬಿಟ್ಟಿತ್ತು, ಎಚ್ಚರವೇ ಇಲ್ಲ, ಎಲ್ಲಾರು ನಿದ್ದೆ. ಪ್ರಬೋಧ್ಯ ಬಂದಾತ್ ಪಿತರೌ ವಿಯೋಜ್ಯ. ದುರ್ಗಾ ರಾತ್ರಿ ಬಂದು ಮಲಗಿದ್ದಾಳೆ. ಅಂದ್ರೆ ದೇವರ ಅವತಾರ ಮಾಡಿದ್ದೆ ರಾತ್ರಿ. ವಸುದೇವ ಆ ಕೃಷ್ಣನನ್ನು ಕರ್ಕೊಂಡು ಹೋಗಿ ಅಲ್ಲಿ ಮಲಗಿಸಿ, ಯಮುನಾ ನದಿ ದಾಟಿ ಅಲ್ಲಿ ಮಲಗಿಸಿ ದುರ್ಗೆಯನ್ನು ಕರ್ಕೊಂಡು ವಾಪಸ್ ಬರೋ ಹೊತ್ತಿಗೆ ಬೆಳಗಾಗುತ್ತೆ. ಎಚ್ಚರ ಆಯ್ತು ಕಂಸನಿಗೆ. ಮಗು ಅಳುವ ಧ್ವನಿ ಕೇಳಿಸಿತು. ಓಡಿ ಬಂದು ನೋಡ್ತಾರೆ, ಹೆಣ್ಣು ಮಗು. ಏನ್ ಆಶ್ಚರ್ಯ! ಜನ ಸುಳ್ಳು ಹೇಳ್ತಾರೆ ಜಗತ್ತಿನ. ನಾವೆಲ್ಲ ಸುಳ್ಳು ಹೇಳೋದೇ ಜಾಸ್ತಿ, ಸತ್ಯ ಹೇಳೋದು ಕಡಿಮೆ. ನಾವು ಸುಳ್ಳು ಹೇಳಿದ್ರೆ ಪರವಾಗಿಲ್ಲ. ಸಾಕ್ಷಾತ್ ಆಕಾಶವಾಣಿ ಸುಳ್ಳು ಹೇಳತ್ತೆ ಅಂದ್ರೆ ಏನಿದು? ಅಲ್ಲ, ಗಂಡು ಮಗು ಆಗತ್ತೆ ಅಂದ್ಕೊಂಡಿದ್ದೆ, 8ನೇ ಮಗು, ಅದೇನು ಹೆಣ್ಣು ಮಗು ಆಗ್ಬಿಡ್ತಲ್ಲ. ಈ ಹೆಣ್ಣು ನನ್ನನ್ನ ಕೊಲ್ಲತ್ತ? ಕಂಸನಿಗೆ ಇನ್ನೂ ಗೊಂದಲ ಆಯ್ತು. ನೋಡ್ರಿ, ಅವನಿಗೆ ವಿಷಯವೇ ಗೊತ್ತಿಲ್ಲ. ಹೀಗಾಗಿ ಹರಿಯರ್ ವಿಯೋಗೋದಿತ ಚಿತ್ತ ಚಿಂತಾಂ. ದೇವಕಿಯ ಹಾಸಿಗೆಯಲ್ಲಿ ಮಲಗಿದಂತಹ ಆ ದುರ್ಗಾ ಅಳ್ಳಿಕ್ಕೆ ಆರಂಭ ಮಾಡಿದ್ದು. ಯಾಕೆ ಅಳ್ಳಿಕ್ಕೆ ಆರಂಭ ಮಾಡಿದ್ಲು ಅಂದ್ರೆ, ದೇವರನ್ನ ಬಿಟ್ಟು ನನ್ನನ್ನು ಇಲ್ಲಿ ಕರ್ಕೊಂಬಂದ್ ಬಿಟ್ರಲ್ಲ ಅಂತ ಹತ್ಲಂತ. ದೇವ್ರ ಅಲ್ಲಿದ್ದ, ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದ್ರಿ ಅಂತ ಹತ್ಲಂತ. ಅತ್ತಾಗ ಸೂರ್ಯೋದಯದ ವರ್ಣನೆಯನ್ನೆಲ್ಲ ಮಾಡ್ತಾರೆ. ಬಹಳ ಚೆನ್ನಾಗಿ ಸೂರ್ಯೋದಯ ಆಯ್ತು. ಮಾರನೇ ದಿವಸ ಚೆನ್ನಾಗಿ ಸೂರ್ಯ ಬಹಳ ಪ್ರಖರವಾಗಿದ್ದಂತ ದೇವರ ಅವತಾರ ಮಾಡಿದ ಮಾರನೇ ದಿನ. ಯಾಕೆ ಆಗಿದ್ದ ಅಂತಂದ್ರೆ, ಅದಕ್ಕೆ ವರ್ಣನೆ ಏನು ಮಾಡ್ತಾರೆ ಅಂದ್ರೆ, ಈ ಸೂರ್ಯ ಚಂದ್ರ ಅಣ್ಣ ತಮ್ಮ ಇಬ್ರು, ಒಂದೇ ಆಕಾಶದಲ್ಲೇ ಸೂರ್ಯ ಹುಡ್ತಾನೆ, ಅಲ್ಲೇ ಚಂದ್ರ ಹುಡ್ತಾನೆ. ಚಂದ್ರ ವಂಶದಲ್ಲಿ ಕೃಷ್ಣ ಹುಟ್ಟಿಬಿಟ್ಟ. ರಾಮಾವತಾರದಲ್ಲಿ ನನ್ನ ಮನೆಯಲ್ಲಿ ಹುಟ್ಟಿದ್ದ, ಸೂರ್ಯ ವಂಶದಲ್ಲಿ ಹುಟ್ಟಿದ್ದ. ನಾನೇನ್ ಕಡಿಮೆ ಮಾಡಿದ್ದೆ? ರಾಮನ ಕೀರ್ತಿ ಯಾವತ್ತಾದ್ರೂ ಕಡಿಮೆ ಆಗಿದೆ? ಇಲ್ಲ. ಈಗ ರಾಮನವಮಿ ಆಯ್ತು, ಎಲ್ಲಾ ಕಡೆ ರಾಮಾಯಣ 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 ಕೇಳಿದ್ವಿ. ರಾಮದೇವರ ಎಂತ ಮಹಿಮೆ, ಎಂತ ಆದರ್ಶ ವ್ಯಕ್ತಿ. ಇವತ್ತಿಗೂ ನಾವು ಓಟ್ ಹಾಕುವಾಗ ರಾಮರಾಜ್ಯ ಆಗಲಿ ಅಂತೆ ಓಟ್ ಹಾಕ್ತಿವಿ. ಬರೋರೆಲ್ಲ ರಾವಣರಿದ್ದ, ರಾಮ ಅಂತ ಬೇರೆ. ಹಾಗಾಗಿ ಸೂರ್ಯನಿಗೆ ಸಿಟ್ಟು ಬಂತಂತ. ಇಲ್ಲ, ನನ್ನ ವಂಶದಲ್ಲಿ ಹುಟ್ಟೋದ ಬಿಟ್ಟು ಇವನು ನನ್ನ ತಮ್ಮನ ವಂಶದಲ್ಲಿ ಹುಟ್ಟಿದ್ದಾನೆ. ಅದಕ್ಕೆ ಕೋಪ ಬಂತಂತ ಸೂರ್ಯನಿಗೆ. ಕೋಪ ಬಂದು, ಆಕ್ಚುಲಿ ಮಳೆಗಾಲ ಆದ್ರೂ ಕೂಡ ಭಯಂಕರ ತಾಪ ಆಯ್ತು. ಜನರಿಗೆಲ್ಲ ಬಹಳ ಶ್ರಮ ಆಯ್ತು. ಏನ್ ಮಾಡಿದ್ರು? ಜನರೆಲ್ಲ ಹೋಗಿ ಎಲ್ಲೆಲ್ಲೂ ಗಿಡ ಮರಗಳಿತ್ತು ಅದ್ರ ನೆರಳಲ್ಲಿ ನಿಂತು. ಈಗೆಲ್ಲ ನಮ್ಗೆ AC ಇದೆ, ಅವಾಗೆಲ್ಲ ದೊಡ್ಡ ದೊಡ್ಡ ಮರಗಳು. ಆ ಮರಗಳು ಕೊಡುವ AC ಮುಂದೆ ಇದು ಏನ್ ACನೇ ಅಲ್ಲ. ಇವತ್ತು ಬೆಂಗಳೂರೆಲ್ಲ ನಮ್ಗಿಂತ ಜಾಸ್ತಿ ಇದೆ ಟೆಂಪರೇಚರ್. ಮರಗಳಿಂದ ಬರುವ ಗಾಳಿ ಇದೆ ಅಲ್ಲ, ಬಹಳ ಅದ್ಭುತವಾದ ಗಾಳಿ. ಇವತ್ತು ಮರಗಳಿಗಿಂತ ಗಿಡಗಳು, ಗಿಡ ಬೇರೆ ಮರ ಬೇರೆ. ಮರ ಅಂದ್ರೆ ಸ್ವಲ್ಪ ಚಿಕ್ಕದು, ಗಿಡ ಆದ್ರೆ ದೊಡ್ಡ ದೊಡ್ಡ ಗಿಡಗಳು. ಅಲ್ಲ, ಮರಗಳೇ ದೊಡ್ಡದು, ಗಿಡ ಚಿಕ್ಕದು. ಆ ಮರಗಳು ನೆರಳು ಅದು ಇಡೀ ಕೆಲವು ಕಡೆ ನೀವು ಬೆಂಗಳೂರಲ್ಲಿ ಈಗೂ ಇದೆ, ನೀವು ನೋಡ್ಬೋದು. ಒಂದು ರೋಡ್ ತುಂಬಾ ನೆರಳು ವ್ಯಾಪಿಸಿ ಬಿಟ್ಟಿರತ್ತೆ. ಎಷ್ಟು ಚೆನ್ನಾಗಿರತ್ತೆ. ಜನ ಎಲ್ಲ ನೆರಳಿಗೆ ಬರ್ತಾ ಇತ್ತು. ಶ್ರುತಿ ಸ್ಮೃತಿಗಳಲ್ಲಿ, ಪುರಾಣಗಳಲ್ಲಿ ಗಿಡ ಮರಗಳ ಬಗ್ಗೆ ಬಹಳ ವರ್ಣನೆ ಮಾಡಿದ್ದಾರೆ. ಯತ್ನೇನಾಪಿಚ ವಿಪ್ರೇಂದ್ರ ಅಶ್ವತ್ಥಾರೋಪಣಂ ಕುರುವಂತ ಒಂದು ಮಾತು. ಪ್ರತಿಯೊಬ್ಬ ಬ್ರಾಹ್ಮಣ ಪ್ರಯತ್ನ ಪೂರ್ವಕವಾಗಿ ಒಂದು ಅಶ್ವತ್ಥ ವೃಕ್ಷವನ್ನ ನೆಡಬೇಕು.
ಬ್ರಾಹ್ಮಣನ ಕರ್ತವ್ಯ ಅಂತ. ಅಶ್ವತ್ಥ ವೃಕ್ಷ ನಾವ್ ಹೀಗೆ ಈ ಕರ್ಬೇವಿನ ಗಿಡ ಕೊತ್ತಂಬರಿ ಗಿಡ ನೆಡ್ಲಿಕ್ಕೆ ಬರಲ್ಲ. ಅದು ಅಶ್ವತ್ಥ ವೃಕ್ಷದ ಬೀಜ ನಾವು ಹಾಕಿದ್ರೆ ಗಿಡ ಬೆಳೆಯಲ್ಲ. ಅದ್ರ ಮೇಲೆ ಅಂದ್ರೆ ಎಲ್ಲಿ ನಾವು ಬೀಜ ಬಿದ್ದಿರುತ್ತಲ್ಲ ಅಲ್ಲಿ ಕಾಗೆ ಬಂದು ಮಲ ಮಾಡ್ಬೇಕು. ಕಾಗೆ ಮಲದಿಂದ ಬೆಳೆಯುತ್ತದ ಗಿಡ. ನೋಡ್ರಿ ಎಷ್ಟು ವಿಚಿತ್ರ. ಅದಕ್ಕೆ ನೋಡ್ಬೇಕು ನೀವು ಯಾರ್ಯಾರ್ದೋ ಕಂಪೌಂಡ್ ಮೇಲೆ, ಈ ಗೋಡೆಗಳ ಮೇಲೆ ಅಲ್ಲೆಲ್ಲ ಬೆಳೆಯತ್ತೆ. ಬೀಜದ ಮೇಲೆ ಕಾಗೆ ಮಲ ಮಾಡಿದ ಮೇಲೆ ಅದು ಬೆಳೆಯುತ್ತೆ. ಅದು ಎಷ್ಟು ವಿಚಿತ್ರ. ಆದ್ರೆ ಪ್ರತಿಯೊಬ್ಬ ಬ್ರಾಹ್ಮಣನಿಗೆ ಅಶ್ವತ್ಥಾರೋಪಣವನ್ನ ಹೇಳಿದ್ದಾರೆ. ಯತ್ನೇನಾಪಿಚ ವಿಪ್ರೇಂದ್ರ ಅಶ್ವತ್ಥಾರೋಪಣಂ ಕುರು ಅಂತ. ಗಿಡಮರಗಳ ಬಗ್ಗೆ ಬಹಳ ವರ್ಣನೆ, ಬಹಳ ಅಂದ್ರೆ ಬಹಳ ವರ್ಣನೆ. ನಾನು ಬೆಳೆಸಿದ ಮರ ಎಲ್ಲಿವರೆಗೂ ನೆರಳು ಕೊಡುತ್ತೆ ಅಲ್ಲಿವರೆಗೂ ನಮ್ಮ ಪಿತೃಗಳು ಸಂತೋಷ ಪಡ್ತಾರೆ. ಪುರಾಣಗಳ ಅಂದ್ರೆ ಶ್ರಾದ್ದಾದಿಗಳನ್ನ ನಾಳೆ ನಮ್ಮ ಮಕ್ಕಳು ಮಾಡ್ತಾರೆ ಅಂತ ನಮಗೆ ಗ್ಯಾರಂಟಿ ಇಲ್ಲ. ಬಹಳ ಜನ ತಂದೆ ತಾಯಿಗಳು ಇವತ್ತು ಹೇಳುವ ಬಹಳ ದೊಡ್ಡ ನೋವೇನು ಅಂದ್ರೆ ಎಲ್ಲ ಇದೆ, ಮಕ್ಕಳಿದ್ದಾರೆಲ್ಲ ಇದ್ದಾರೆ, ನಾಳೆ ಅವ್ರು ಶ್ರಾದ್ದ ಮಾಡ್ತಾರೆ ಇಲ್ಲ. ವಸ್ತುಸ್ಥಿತಿ ಇಲ್ಲ. ಮಾಡ್ತಾರೆ ಅಂತಿಲ್ಲ, ಅಲ್ಲ ಮಾಡೋದೇ ಇಲ್ಲ ಅನ್ನೋ ಗ್ಯಾರಂಟಿಗೆ ಬಂದ್ಬಿಟ್ಟಿದೆ. ಅದಕ್ಕೆ ಏನ್ ಮಾಡ್ಬೇಕು? ಅಶ್ವತ್ಥ ವೃಕ್ಷ ಅಂತಲ್ಲ, ಒಟ್ಟು ಒಂದು ಮರ ನೆಟ್ಟು ಆ ಮರದ ಕೆಳಗ್ ಬಂದು ಜನ ನೆರಳು ಆಶ್ರಯಿಸಿ ಬರ್ತಾರಲ್ಲ, ಆ ನೆರಳು ತಗೊಂಡ್ರೆ ಶ್ರಾದ್ದ ಆದ್ರೆ. ಪುರಾಣಗಳು ಹೀಗೆ ಹೇಳುತ್ತೆ. ಯಾರ್ಯಾರು ಬಂದು ನೆರಳು ತಗೋತಾರೋ ಅವತ್ತೆಲ್ಲ ಶ್ರಾದ್ದ ಆದಂಗೆ ಲೆಕ್ಕ. ಅಂದ್ರೆ ಆ ಜೀವನಿಗೆ ಆಹಾರ ಸಿಗತ್ತೆ. ಅದಕ್ಕಾಗಿ ಗಿಡ ಮರಗಳನ್ನ ನೆಡಬೇಕು ಅಂತ ಪುರಾಣಗಳು ಬಹಳ ಮಾತನ್ನ ಹೇಳುತ್ತೆ. ಹೀಗಾಗಿ ಎಲ್ಲಾರು ನೆರಳಿನಲ್ಲಿ ಬಂದು ನಿಂತರು. ನೆರಳಿಗೆ ಏನ್ ಹೆಸರು? ಛಾಯಾ ಅಂತ ಹೆಸರು ಸಂಸ್ಕೃತದಲ್ಲಿ. ಛಾಯಾ ಯಾರು ಗೊತ್ತಾ? ಸೂರ್ಯನ ಹೆಂಡತಿ. ಸೂರ್ಯನ ಹೆಂಡತಿಯನ್ನ ಆಶ್ರಯಿಸಿಕೊಂಡು ಬಂದ್ರು ಜನ. ಬಿಸಿಲಿನ ಆ ಸೂರ್ಯನ ತಾಪವನ್ನ ತಾಳದೆ. ಪಾದರಾಜರಂತಾರೆ, ಕ್ರೂರೋಪಿ ಮತ್ತೆ ಸ್ವಕಲತ್ರ ಸಾಂದ್ರ ಸಂಬಂಧ ಭಾಜಾಂ ನಹಿತಾಪದಾಯಿ. ಯಾರು ಎಂಥ ವ್ಯಕ್ತಿನೇ ಇರ್ಲಿ ಮನುಷ್ಯ, ಕ್ರೂರೋಪಿ ಮರ್ತ್ಯ, ಭಾರಿ ಕೆಲವರು ಇರ್ತಾರ, ಉಗ್ರ ಅಂದ್ರೆ ಉಗ್ರ ಇರ್ತಾರ. ಇಡೀ ಹೊರಗೆ ಆಫೀಸು ಅಕ್ಕಪಕ್ಕದ ಮನೆ ಎಲ್ಲಾರು ನಡಗಿಸ್ತಿರ್ತಾರ. ಇವನ್ ಕಂಡ್ರೆ ಎಲ್ಲಾರು ಭಯ ಪಡ್ತಿರ್ತಾರ. ಇವನ್ ಮನೇಲಿ ಹೆಂಡತಿಗೆ ಭಯ ಪಡ್ತಿರ್ತಾರ. ಕ್ರೂರೋಪಿ ಮರ್ತ್ಯ, ಮನುಷ್ಯ ಎಷ್ಟೇ ಕ್ರೂರಿಯಾಗಿರ್ಲಿ ಸ್ವಕಲತ್ರ ಸಂಬಂಧ ಬಾಜಾಂ ನಹಿತಾಪದಾಯಿ. ಅವನ್ ಹೆಂಡತಿ ಸಂಬಂಧ ಮಾಡ್ಕೊಂಡು ಬಂದ್ಬಿಟ್ರೆ, ಅದಕ್ಕೆ ಹಿಂದಿಯಲ್ಲಿ ಏನೋ ಒಂದು ಮಾತು ಹೇಳ್ತಾರೆ ಗಾದೆ. ತಕ್ಕಡಿಯಲ್ಲಿ ಒಂದು ಕಡೆಗೆ ಎಲ್ಲಾ ಬಳಗದವ್ರನ್ನ ಕೂಡಿಸಿ, ಇನ್ನೊಂದು ಕಡೆಗೆ ಹೆಂಡತಿ ಅಣ್ಣನ ತಮ್ಮನ್ನ ನಿಲ್ಸಿದ್ರೆ ಕರೆಕ್ಟ್ ಆಗಿ ತುಗ್ತಾನೆ. ಅಂದ್ರೆ ಅಷ್ಟು ಶಕ್ತಿ ಇರುತ್ತೆ. ಹೀಗಾಗಿ ಸ್ವಕಲತ್ರ ಸಂಬಂಧ, ಹೆಂಡತಿ ಕಡೆಯವರು ಬಂದ್ರೆ ಮುಗೀತ್. ಅದ್ ಕೆಪಾಸಿಟಿ, ಅದಕ್ಕೆ ನೀವೇನ್ ಶಬ್ದ ಕೊಡ್ತಿರ್ಕೊಂಡೆ, ಶಕ್ತಿ ಹಾಗಿದೆ. ಸ್ವಕಲತ್ರ ಸಾಂದ್ರ ಸಂಬಂಧ ಭಾಜಾಂ ನಹಿತಾಪದಾಯಿ ಆಗಿದೆ. ಆದ್ದರಿಂದ ಎಲ್ಲಾರು ಛಾಯಾಳನ್ನ ಆಶ್ರಯಿಸಿ ಬಿಟ್ರೆ ಸೂರ್ಯನಿಗೂ ಏನ್ ಮಾಡ್ಲಿಕ್ಕಾಗಿಲ್ಲ. ಆಕ್ಚುಲಿ ಮಹಾಕ್ರೂರಿ, ಭಾರಿ ಉಗ್ರ. ಆದ್ರೂ ನೆರಳನ್ನ ಆಶ್ರಯಿಸಿದವ್ರಿಗೆ ಸೂರ್ಯನಿಗೆ ಏನು ಮಾಡ್ಲಿಕ್ಕಾಗಲಿಲ್ಲ. ಅದಕ್ಕೆ ದೃಷ್ಟಾಂತ, ಚಾಟುಕ್ತಿ, ಲೋಕೋಕ್ತಿ ಅಂತ ಇದನ್ನ ಅದನ್ನು ವಾದರಾಜರು ಹೇಳ್ತಾರೆ. ಆಮೇಲೆ ಏನು ಉತ್ಸವ ಇಲ್ಲಿ, ಬಹಳ ಅದ್ಭುತವಾದಂತಹ ಉತ್ಸವ. ಇಲ್ಲಿ ಮುಂದೆ ದುರ್ಗಾದೇವಿ ಹಾರಿದ್ದು ಅದೆಲ್ಲ ವಿಚಾರ ವಾದರಾಜರು ವರ್ಣನೆ ಮಾಡೇ ಇಲ್ಲ. ಅಂದ್ರೆ ಕಂಸನಿಗೆ ಸಿಗಲಿಲ್ಲ ಆಕೆ. ಕಂಸ ಆಕೆ ಹೆಣ್ಣಾಗಿದ್ರು ಕೊಲ್ಬೇಕು ಅಂತ ಹೋಗ್ತಾನೆ, ಸಿಗಲಿಲ್ಲ. ದೇವಕ್ಕೆ ಬಹಳ ಬೇಡ್ಕೋತಾಳೆ. 6 ಗಂಡು ಮಕ್ಕಳನ್ನ ಕೊಂದು ಬಿಟ್ಟಿ ನನ್ನ ಕಣ್ಣೆದುರಿಗೆ, ಆಕೆ ಕಣ್ಣೆದುರಿಗೆ ಬಂಡೆ ಮೇಲೆ ಹೊಡಿತಿದ್ದ ಕಂಸ. ಪುಟ್ಟ ಮಗುವನ್ನು, ತನ್ನ ಕರಳನ್ನ ಒಪ್ಪಿಕೊಂಡ್ಲು. 7ನೇ ಗರ್ಭಪಾತ ಅಂತಾಗಿತ್ತು. 8ನೇ ಮಗು ಗಂಡಲ್ಲ, ಹೆಣ್ಣು ಮಗು. ಇವತ್ತೆಲ್ಲ ಕಾನೂನು ಬಂದಿದೆ, ಗರ್ಭದಲ್ಲಿ ಯಾವ ಮಗು ಇದೆ ಅಂತ ಹೇಳೋ ಹಾಗಿಲ್ಲ. ಡಾಕ್ಟರ್ಸ್ ಎಲ್ಲಾ ಕಡೆ ನೀವು ಸ್ಕ್ಯಾನಿಂಗ್ ಇದ್ರಲ್ಲೆಲ್ಲ ಹಾಕಿರ್ತಾರೆ ಕ್ಲೀನ್ ಆಗಿ. ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ಹೆಣ್ಣು ಮಗು ಇದೆ ಅಂತ ತೆಗೆಸ್ಬಿಡೋರು. ಇವತ್ತದ್ರ ಕಷ್ಟ ಏನು ಅಂತ ಇಡೀ ಸಮಾಜ ಪಡ್ತಾ ಇದೆ. ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ಕೊಂದದ್ದಕ್ಕೆ ಇವತ್ತು ಹೆಣ್ಣಿನ ಸಂತತಿ ಬಹಳ ಕಷ್ಟ ಪಡ್ತಾ ಇತ್ತು. ಆಕೆ ಅಂತಾಳೆ, ಇಷ್ಟು ಮಕ್ಕಳನ್ನ ಕೊಂದೆಲ್ಲ, ಹೆಣ್ಣು ಮಗು ನಿನಗೆ ಏನ್ ಮಾಡಿ? ಇದು ಹೆಣ್ಣು ಅಬಲೆ,
ಬಿಟ್ಟು ಬಿಡು, ನಿನ್ನನ್ನು ಕೊಲ್ಲತ್ತೆ ನೀ ಹೆಣ್ಣು ಮಗು, ನಾಳೆ ಮದುವೆ ಮಾಡ್ಕೊಂಡು ಯಾರ್ದೋ ಮನೆಗೆ ಹೋಗತ್ತೆ, ಅದಕ್ಕೆ ಯಾಕಷ್ಟು ನೀನು ಇದನ್ ಮಾಡ್ಕೊತಿ? ನಾನು ಇವತ್ತಿನವರೆಗೂ ನಿನ್ನನ್ನ ನಾನು ಕೇಳಲಿಲ್ಲ. 6 ಮಕ್ಕಳನ್ನು ನೀನ್ ಕೊಂದಿ, ಕಂಸ ಮಗುವನ್ನು ಕೊಲ್ಲಬೇಡ ನಾನು ಬೇಡ್ಕೊಳ್ಳಿಲ್ಲ. ಯಾಕಂದ್ರೆ ನನ್ನ ಗಂಡ ಮಾತು ಕೊಟ್ಟಿದ್ದ ಅವತ್ತು ಆಕಾಶವಾಣಿ ಆದ ತಕ್ಷಣ, ಪುತ್ರಾನ್ ಸಮರ್ಪಯಿಷ್ಯೇಸ್ಯಾಹ ಅಂತ ಬಿಟ್ಟು ಬಿಟ್ಟಿದ್ದೆ. ಇವತ್ತು ಇದೊಂದು ಹೆಣ್ಣು ಮಗುವನ್ನು ನೀನ್ ನನಗೆ ಕೊಡ್ಬೋದಲ್ಲ, ಈ ಮಗುವಲ್ಲಾದ್ರೂ ನಾನು ಆ ಮಕ್ಕಳನ್ನ ನೋಡಿ ಸಂತೋಷ ಪಡ್ತೀನಿ. ಕಂಸ ಅಂತ ಗಂಡೋ ಹೆಣ್ಣು? ಆಕ್ಚುಲಿ ನನಗೂ ಕನ್ಫ್ಯೂಸ್ ಆಗಿದೆ. 8ನೇ ಮಗು ಹೆಣ್ಣು ಹೆಂಗಾಯ್ತು? ಆಕಾಶವಾಣಿ ಮಾತೇನಾದ್ರೂ ಸುಳ್ಳಾಗತ್ತ? ಪರವಾಗಿಲ್ಲ, ಆಕಾಶವಾಣಿ ಹೇಳಿದ್ದೇನು, 8ನೇ ಗರ್ಭ ನಿನ್ನನ್ನ ಕೊಲ್ಲತ್ತೆ ಅಂತ. ಅಸ್ಯಾಸ್ತಾಂ ಅಷ್ಟಮೋ ಗರ್ಭ, ಅದು ಗಂಡೋ ಹೆಣ್ಣು ಆಕಾಶವಾಣಿನೂ ಹೇಳಿ. ಆದ್ರಿಂದ ಇದೇ ನನ್ ಮೃತ್ಯು ಆಗಿರ್ಬಾರ್ದು ಅಂತ ಆಕೆ ಎದುರಿಗೆ ಅಪ್ಪಳಿಸಿದಾಗ ದುರ್ಗೆ ಹಾರಿ ಮೇಲೆ ನಿಂತು, ನಿನ್ನನ್ನ ಕೊಲ್ಲುವ ಮಗು ಒಂದು ಕಡೆ ಬೆಳೀತಾ ಇದೆ ಅಂತ ಇಷ್ಟು ಹೇಳಿ ಅಂತರ್ಧಾನ ಆಗಿಬಿಡ್ತ. ಎಲ್ಲಿ ಅಂತ ಕ್ಲಿಯರ್ ಆಯ್ತು, ಹೇಳಿಲ್ಲ. ಅದನ್ನೆಲ್ಲ ಇಲ್ಲಿ ಕೊಟ್ಟಿಲ್ಲ. ಇಲ್ಲೇನಾಯ್ತು ನಂದಗೋಕುಲದಲ್ಲಿ? ಏನ್ ನಂದಗೋಪನಿಗೆ ಖುಷಿ ಅಂದ್ರೆ, ಕೃಷ್ಣ ನೋಡ್ಲಿಕ್ಕೆ ಮಕ್ಕಳೇ ನೋಡ್ಲಿಕ್ಕೆ ಹರಿ ಮುದ್ದು, ಅದರಲ್ಲಿ ದೇವರೇ ಮಗುವಾಗಿ ಬಂದ್ರೆ ಹೇಗಿರ್ಬೇಕು, ಬಹಳ ಚೆನ್ನಾಗಿದ್ನಂತ. ಕೆಲವೊಮ್ಮೆ ನಾವೇನ್ ಮಾಡ್ತೀವಿ ಅಂದ್ರೆ, ಸಂಭ್ರಮದಲ್ಲಿ ಮಾಡಬೇಕಾದ ಕೆಲವು ಕರ್ಮಗಳನ್ನ ಬಿಟ್ಟು ಬಿಡ್ತೀವಿ. ಆದ್ರಾಜರ್ ಅದನ್ನು ಉಲ್ಲೇಖ ಮಾಡ್ತಾರೆ. ಕೃಷ್ಣಾವತಾರ ಆಯ್ತು, ಭಾರಿ ಸಂತೋಷ, ಎಲ್ಲರೂ ಕುಣಿದ್ರು, ಕುಪ್ಪಳಿಸಿದ್ರು, ಎಲ್ಲಾ ಮಾಡಿದ್ರು. ಆದ್ರೆ ಮಾಡಬೇಕಾದ ಸಂಸ್ಕಾರಗಳಲ್ಲಿ ಕೊರತೆ ಆಗ್ಬಾರ್ದು. ಎಷ್ಟೋ ಸಾರಿ ಏನಾಗತ್ತೆ ಅಂದ್ರೆ, ಈ ಸಂಭ್ರಮಗಳಲ್ಲಿ ಮಾಡಬೇಕಾದ ಮುಖ್ಯ ಕರ್ತವ್ಯಗಳನ್ನು ಬಿಟ್ಟು ಬಿಡ್ತಾರೆ. ನಾವು ಅನೇಕ ಕಡೆಗೆ ಇದನ್ನ ನೋಡ್ತೇವೆ. ಎಲ್ಲೋ ಮದುವೆಗಳಲ್ಲಿ ರಿಸೆಪ್ಷನ್ ಟೈಮಿಂಗ್ ಇಟ್ಟಿರ್ತಾರೆ, ಅಷ್ಟೊತ್ತಿಗೆ ಇವ್ರದ್ದೇನೋ ಕೆಲವುಗಳೆಲ್ಲ ಮಧ್ಯಾಹ್ನನೇ ರಿಸೆಪ್ಷನ್ ಮಾಡಿಬಿಡ್ತಾರೆ. ಅಷ್ಟರಲ್ಲಿ ಇನ್ನು ಈ ಲಾಜಾ ಹೋಮ ಅದು ಇದು ಆಗಿರ್ಲಿಲ್ಲ ಅಂದ್ರೆ, ಅಯ್ಯೋ ಪರವಾಗಿಲ್ಲ ಬಿಡಿ, ತಾಳಿ ಕಟ್ಸಿದ್ರಲ್ಲ ಸಾಕು, ಟೈಮ್ ಆಗೋಯ್ತು, ರಿಸೆಪ್ಷನ್ಗೆ ಎಲ್ಲರೂ ಬರ್ತಾರೆ, ಎಬ್ಬಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಅನೇಕ ಕಡೆಗೆ ಈ ಘಟನೆ ನಡೆದದ್ದನ್ನು ನಾವು ನೋಡ್ತೇವೆ. ಅಂದ್ರೆ ನಮ್ಮ ಸಂಭ್ರಮಗಳಲ್ಲಿ ಯಾವ್ದು ಮುಖ್ಯವಾಗಿ ನಡೆಯಬೇಕಾದದ್ದು ಕರ್ತವ್ಯಗಳಿದೆ, ಅದು ಲೋಪ ಆಗ್ಬಾರ್ದು. ನಂದಗೋಪ ಅವನಿಗೆ ಇಷ್ಟೆಲ್ಲ ಸಂಭ್ರಮ ಉತ್ಸವದ ಮಧ್ಯೆನೂ ಕೂಡ ಮಗು ಹುಟ್ಟಿದಾಗ ಏನ್ ಮಾಡ್ಬೇಕು ಅಂತ ಗೊತ್ತಿತ್ತು. ಎಷ್ಟು ವಿಚಿತ್ರ ನೋಡ್ರಿ, ಹುಟ್ಟು ಸಾವುಗಳನ್ನ ಸಮವಾಗಿ ನೋಡಬೇಕು ಅಂತ ಶಾಸ್ತ್ರಗಳು. ಸಮವಾಗಿ ನೋಡಬೇಕು. ಹುಟ್ಟಿದಾಗಲೂ ಗೋದಾನ ಮಾಡ್ಬೇಕು, ಸತ್ತಾಗ್ಲೂ ಗೋದಾನ. ಹುಟ್ಟಿದಾಗ ಗೋದಾನ ಮಾಡ್ಬೇಕು, ಸುವರ್ಣ ದಾನ ಮಾಡ್ಬೇಕು, ಗೋದಾನ ಮಾಡ್ಬೇಕು, ಎರಡಿದೆ. ಮರಣ ಆದಾಗಲೂ ಎರಡನ್ನ ಹೇಳಿದ್ದಾರೆ. ಇವನ್ ಎಷ್ಟು ಗೋದಾನ ಮಾಡಿದ್ದ ಗೊತ್ತಾ? ಆ ವಾದರಾಜರ ವರ್ಣನೆಯನ್ನ ಮಾಡ್ತಾರೆ. ಸಹಸ್ರಶೋ ಗೋಗಣ ಮುಷ್ಣ ದೀಪ್ತಿ, ಅಂದ್ರೆ ಇಲ್ಲಿ ಸಹಸ್ರ ಅಂತ ಕೊಟ್ಟಿದ್ದಾರೆ, 1,00,000 ಗೋಗಳನ್ನ ದಾನ ಮಾಡಿದ್ದಂತ ನಂದಗೋಪ. ಒಂದು ಗೋದಾನ ಮಾಡೋದೇ ಭಾರಿ ಕಷ್ಟ ಇದೆ ಇವತ್ತಿನ ಕಾಲಕ್ಕೆ. ವಸ್ತುಸ್ಥಿತಿ 5 ಗೋದಾನಗಳನ್ನ ಪ್ರತಿಯೊಬ್ಬ ಮನುಷ್ಯ ಮಾಡಬೇಕು ಅಂತ ಧರ್ಮಶಾಸ್ತ್ರ ಹೇಳಿ. 5 ಗೋದಾನ, ಕನಿಷ್ಠ ವೈತರಣಿ ಗೋದಾನವನ್ನಾದ್ರೂ ನಾವು ಮಾಡೇ ಮಾಡ್ಬೇಕು. ಒಂದು ವೈತರಣಿ ಗೋದಾನವನ್ನ ಅಂದ್ರೆ, ನಾಳೆ ನಾವು ಮಾಡಿದ ಪಾಪಕ್ಕೆ ವೈತರಣಿ ನದಿಯಲ್ಲಿ ಹಾಕಿದಾಗ ಅದರ ಉದ್ಧಾರಕ್ಕಾಗಿ ನಾವೇ ಒಂದು ಗೋದಾನ ಮಾಡ್ಕೊಂಡಿರ್ಬೇಕು. ನಾಳೆ ನಮ್ಮ ಮಕ್ಕಳು ಮಾಡ್ತಾರ ಇಲ್ಲ, ಆಗಲೇ ಹೇಳಿದಂತೆ ಅವೆಲ್ಲ ನಂಬಿಕೆ ಇಟ್ಕೊಂಡೇ ಇರಬಾರ್ದು. ಹೀಗಾಗಿ ನಾವು ಬದುಕಿದಾಗಲೇನೆ ಮಾಡ್ಬೇಕಂತ, ಅವ್ರು ಮಾಡಿದ್ರೆ ಬೋನಸ್. ಹೀಗಾಗಿ ಆ ಅನಂತ ಲಕ್ಷ ಗೋವುಗಳನ್ನ ಅವನು ದಾನವನ್ನ ಮಾಡ್ತಾನೆ. ಸಂಭ್ರಮ ಅಂದ್ರೆ ಅಷ್ಟು ಸಂಭ್ರಮ. ಬ್ರಾಹ್ಮಣರಿಗೆ ದಾನವನ್ನ ಕೊಟ್ಟ. ಪುತ್ರೋತ್ಸವ ಕಾಲದಲ್ಲಿ ವಾಸ್ತವಿಕ ಈಗೂ ಒಂದು ಪದ್ಧತಿ ಇದೆ. ಮಗು ಹುಟ್ಟಿದ ವಿಚಾರವನ್ನ ಕೇಳಿದ ತಕ್ಷಣ ತಂದೆ ಬಾವಿಯಲ್ಲಿ ಹಾರ್ಬೇಕಂತ. ಮೇಲಿಂದ ಹಾರಿದಾಗ ಆ ನೀರು ಎಷ್ಟು ಮೇಲೆ ಚುಮ್ಮತ್ತಲ್ಲ, ಅಷ್ಟು ಇವನ ಆಯುಷ್ಯ ಹೆಚ್ಚಾಗತ್ತ, ಮಗುವಿನ ಆಯುಷ್ಯ. ನಮ್ಮಲ್ಲೆಲ್ಲ ಹಾಗೆ ಮಾಡ್ತಾ ಇದ್ರು. ಇಳಿಯೋ ಬಾವಿ ಇತ್ತು ನಮ್ಮ ವಿದ್ಯಾಪೀಠದಲ್ಲಿ, ಬಹಳ ಚೆನ್ನಾಗಿತ್ತು. ಡ್ರೈನೇಜ್ ಬಂದೆಲ್ಲ ಮುಚ್ಚಿ ಬಿಟ್ರು, ಅಲ್ಲಿ ಬಂದು ಹಾರೋದು. ಅಂದ್ರೆ ಅಷ್ಟು ಸಂಭ್ರಮ ಅದು. ಪುತ್ರೋತ್ಸವ ಅಂದ್ರೆ ಅಷ್ಟು ದೊಡ್ಡದಂತ. ಹೀಗಾಗಿ ಧೇನೂನಾಂ ನಿಯತೆ ಪ್ರಾದಾತ್ ವಿಪ್ರೇಭ್ಯ ಸಮಲಂಕೃತೆ ತಿಲಾದ್ರೀನ್ ಸಪ್ತರತ್ನೌಘಾನ್ ಶಾತಕುಂಭಾಂತರಾವೃತಾನ್ ಅಂತ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಎಷ್ಟು ಅಂದ್ರೆ, ಧೇನುಗಳನ್ನ ದಾನ ಮಾಡಿ ತಿಲದ ಬೆಟ್ಟವನ್ನ ದಾನ ಮಾಡಬೇಕು. ಅಂದ್ರೆ ಬೆಟ್ಟದ ಆಕಾರದಲ್ಲಿ ಎಳ್ಳನ್ನು ರಚನೆ ಮಾಡಿ ಅದನ್ನ ದಾನ ಮಾಡಬೇಕು ಎಂಬುದಾಗಿ ಮಾತನ್ನ ಹೇಳ್ತಾರೆ. ಹಾಗೆ ಆ ಗೋದಾನದ ಉದ್ದೇಶ ಏನು? ವಾದರಾಜರಂತಾರೆ, ಸನಂದ ಗೋಪ ಪ್ರದೌದ್ವಿಜೇಭ್ಯ ಭೂನಿ ಗೋರೂಪ ಧನಾನಿ ವಿಷ್ಣೋ
ತಟೀಶು ಗೋಭಿ ಸಹಸಂಚರಿಷ್ಣೋ ಸಹಸ್ರಶಸ್ತ ಇವ ಸಾಧಯಿಷ್ಯನ್. ಆ ಗೋವರ್ಧನ ಪರ್ವತದ ಕೆಳಗೆ ಮುಂದೆ ಈ ಕೃಷ್ಣ 1000 ಸಂಖ್ಯೆಯಲ್ಲಿರುವ ಗೋವುಗಳನ್ನು ರಕ್ಷಣೆ ಮಾಡ್ತಾನೆ ಅನ್ನುವುದಕ್ಕಾಗಿ ಬ್ರಾಹ್ಮಣರಿಗೆ ಗೋರೂಪದ ಸಂಪತ್ತನ್ನ ಈ ನಂದಗೋಪ ತಾನು ದಾನವನ್ನ ಮಾಡಿದ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ. ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಹೇಳುವಂತೆ ನಾವು ದೇವರಿಗೆ ಏನ್ ಸಮರ್ಪಣೆ ಮಾಡ್ತೇವೆ ಅಕ್ಷಯವಾಗುತ್ತದೆ. ಹೀಗಾಗಿ ಗೋವುಗಳನ್ನ ದಾನ ಮಾಡಿದ್ರೆ ದೇವರ ಅವುಗಳನ್ನ ಅಕ್ಷಯ ಮಾಡ್ತಾನೆ. ನಂದ ಹೀಗೆ ಅಪಾರ ಸಂಖ್ಯೆಯಲ್ಲಿ ತಾನು ಗೋದಾನವನ್ನ ಮಾಡಿದ ಮೇಲೆ ಅನೇಕ ದಾನಗಳನ್ನ ಮಾಡಿದ್ದನು. ಬ್ರಾಹ್ಮಣರಿಗೆ, ಋಷಿಗಳಿಗೆ, ದೇವತೆಗಳಿಗೆ, ಪಿತೃಗಳಿಗೆ, ಮಂದಿಮಾಗದರಿಗೆ, ಬಂಧು ಜನರಿಗೆ ದ್ರವ್ಯಗಳನ್ನ ದಾನ ಮಾಡಿದ್ದಾನೆ. ಆ ದಾನದ ಬಗ್ಗೆ ಬಹಳ ವಿಸ್ತಾರವಾಗಿ ಇಲ್ಲಿ ಹೇಳಿದ್ದಾರೆ. ಹೀಗೆ ತಾನು ತಂದೆ ಅಂತ ಅನಿಸಿಕೊಂಡದ್ದನ್ನ ಗಟ್ಟಿ ಮಾಡ್ಕೋಬೇಕಾಗಿತ್ತು ಅವನು. ಅದಕ್ಕೆಲ್ಲರಿಗೂ ಕರೆದು ಗೋದಾನ ಮಾಡಿದ್ದ. ಇವನೇಲ್ ತಂದೆ ಆಗ್ಬೇಕು, ಆದ್ರೂ ನಾನೇ ತಂದೆ ಅಂತ ತೋರಿಸ್ಕೊಳ್ಳಿಕ್ಕೆ ಕರೆದು ಗೋದಾನವನ್ನ ಮಾಡಿದ. ಆ ಗೋದಾನವನ್ನ ಮಾಡಿದ ಮೇಲೆ ಊರಲ್ಲೆಲ್ಲ ತೋರಣ ಹಾಕಿದ್ರಂತೆ, ಎಲ್ಲಾ ಗೋವುಗಳಿಗೆ ಅಲಂಕಾರ ಮಾಡಿದ್ರಂತೆ. ಆ ಇಡೀ ಊರು ಅಷ್ಟು ಸಂಭ್ರಮಿಸ್ತಾ ಇದೆ. ಸಂಭ್ರಮಿಸುವಾಗ ಆ ಯಾವ ಚಂದ್ರನು ಕೂಡ ಅತ್ಯಂತ ಸಂತೋಷ ಪಡ್ತಾನೆ. ಮುಂದೆ ಕೃಷ್ಣನಿಗೆ ಜಾತಕರ್ಮವನ್ನ ಮಾಡಿದ್ರು. ವಾದರಾಜರಂತಾರೆ ಜಾತಕರ್ಮ ಅಂದ್ರೇನು? ಹುಟ್ಟಿದಾಗ ಮಾಡುವ ಕರ್ಮ. ವಾದರಾಜರಂತಾರೆ ಅಜನ್ಮನಸ್ತಸ್ಯ ಹಿ ಜಾತಕರ್ಮ. ಅವನಿಗೆ ಜನ್ಮವೇ ಇಲ್ಲದಿದ್ದವನಿಗೆ ಜಾತಕರ್ಮವನ್ನ ಮಾಡಿದ್ದಾರೆ. ವಿದಾಯ ವಿಪ್ರ ವಿವಿಧುರ್ ವಿಧಿಜ್ಞಾಹ ಮಧೋ ಕುಲೇ ಜಾತಮಪಿ ಸ್ವಮಂತ್ರ ಮಧುಶ್ರಿಯಾ ಮಾಧವಮಾದಿದೇವಂ. ಆ ಭಗವಂತನಿಗೆ ಮಾಧವ ಅಂತ ಕರೆದಿದ್ದಾರೆ. ಆದ್ದರಿಂದಾಗಿ ಆ ಕೃಷ್ಣನಿಗೆ ಹುಟ್ಟೇ ಇಲ್ಲ, ಜಾತಕರ್ಮ ಹೆಂಗ್ ಮಾಡಿದ್ರು ಅಂತ ವಾದರಾಜರು ಪ್ರಶ್ನೆಯನ್ನ ಮಾಡಿಕೊಳ್ತಾರೆ. ಅಂದ್ರೆ ಸಂಸ್ಕಾರಗಳು ಬಹಳ ಮುಖ್ಯ, ಜಾತಕರ್ಮವನ್ನ ಮಾಡಲೇಬೇಕು. ಆಕ್ಚುಲಿ ಜಾತಕರ್ಮ ಅಂದ್ರೆ ಹುಟ್ಟಿದ ತಕ್ಷಣ ಮಾಡುವ ಕರ್ಮಕ್ಕೆ ಜಾತಕರ್ಮ ಅಂತ ಹೆಸರು. ಹುಟ್ಟಿದ ತಕ್ಷಣ ಮಾಡ್ಬೇಕಂತ. ಹಿಂದಿನ ಕಾಲಕ್ಕೆಲ್ಲ ಮನೆಯಲ್ಲಿ ಪ್ರಸವ ಆಗೋದು. ಹೇಗ್ ಹುಟ್ಟಿದ ತಕ್ಷಣ ಜಾತಕರ್ಮ ಮಾಡ್ತಾರೆ. ಹೆಣ್ಣು ಮಗು ಹುಟ್ಟಿದ್ರೆ ಅಲ್ಲಿ ಹೆಚ್ಚು ಮಂತ್ರಗಳಿಲ್ಲ. ಅಂದ್ರೆ ಗಂಡು ಮಗು ಹುಟ್ಟಿದ್ರೆ ಮಂತ್ರ ಪೂರ್ವಕವಾಗಿ ಪುಣ್ಯಾವಚನಾದಿಗಳನ್ನೆಲ್ಲ ಮಾಡಿ ಜಾತಕರ್ಮ ಮಾಡ್ಬೇಕು. ಆ ಕಾಲಕ್ಕೆ ನಾಳಚ್ಛೇದ ಮಾಡುವುದು, ಮೊದಲು ಮಗುವಿನ ಮುಖ ನೋಡುವ ಗಂಡಸು ತಂದೆ ಆಗಿರ್ಬೇಕು. ಎಲ್ಲ ಆಗತ್ತೆ ಇವತ್ತಿನ ಕಾಲಕ್ಕೆ ಆಗೋದೇ ಇಲ್ಲ. ಮೊದಲು ಯಾರು ನೋಡ್ಬೇಕು ಮುಖ? ತಂದೆ ನೋಡ್ಬೇಕು. ಒಳಗೆ ಆಗೆಲ್ಲ ಸೂಲಿಗಿತ್ತಿಯರು ಅಂತ ಇದ್ರು ಕನ್ನಡದಲ್ಲಿ, ತಮಿಳಲ್ಲಿ ಏನಂತ ಗೊತ್ತಿಲ್ಲ. ಡಾಕ್ಟರ್ಸ್ ಎಲ್ಲ ಇರ್ತಿರ್ಲಿಲ್ಲ. ಹೆಣ್ಣು ಮಕ್ಕಳೇ, ಹಿರಿಯ ಹೆಣ್ಣು ಮಕ್ಕಳು ಪ್ರಸವ ಮಾಡ್ಸೋರು. ಹಾಗೆಲ್ಲ ನಾರ್ಮಲ್ ಡೆಲಿವರಿ. ಆ ಮಗು ಹೊರಗ್ ಬರುತ್ತಲ್ಲ, ಬಂದ ಮೇಲೆ ನಾಳ ಇರುತ್ತೆ, ಅಂದ್ರೆ ಅದೇನು ಹೊಕ್ಕಳು ಹುರಿ ಅಂತೀನ, ಅದನ್ನ ಕತ್ತರಿಸೋ ಕೆಲಸ ತಂದೆ. ಅದಕ್ಕೊಂದು ಮಂತ್ರ, ಅದೇ ಜಾತಕ. ಅದನ್ನ ಯಾರು ಮಾಡ್ಬೇಕು? ತಂದೆ ಮಾಡ್ಬೇಕು. ಅದು ಈಗಿನ ಕಾಲಕ್ಕೆಲ್ಲ ಬಹಳ ಕಷ್ಟ. ನಮ್ ದೊಡ್ಡ ಮಗಳಿಗೆ ನಾ ಮಾಡಿದ್ವಿ, ಆ ಚಿಕ್ಕೂರಾದ್ರಿಂದ ಬಿಟ್ಟಿದ್ರು. ಅಂತೂ ಈಗಿನ ಕಾಲಕ್ಕೆಲ್ಲ ಬಿಡೋದಿಲ್ಲ ಜಾತಕರ್ಮವನ್ನೆಲ್ಲ ಮಾಡ್ಲಿಕ್ಕೆ. ನೋಡ್ರಿ, ಅದು ಕತ್ತರಿಸಿದ ಮೇಲೆ ಪುರುಡು ಆರಂಭ, ಜಾತಾಶೌಚ ಆರಂಭ. ಅದಕ್ಕೆ ಮನೆಯಲ್ಲೇ ಇರೋದಲ್ಲ, ಹೊರಗ್ ಪುಣ್ಯಾವಚನ ಮಾಡಿ ಒಳಗೋಗಿ ಕತ್ತರಿಸೋರು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಹೊರಗೆ ಒಳಗಳೋ ಧ್ವನಿ ಕೇಳಿಸಿದ ತಕ್ಷಣ ಜಾತಕರ್ಮ. ಹೊರಗ್ ಪುಣ್ಯಾವಚನ ಮಾಡ್ಕೊಂಡು ಸುವರ್ಣ ದಾನ ಕೊಟ್ಟು ಗೋದಾನ ಕೊಟ್ಟು ಒಳಗ್ ಹೋಗಿ ಜಾತಕರ್ಮ ಮಾಡು. ಯಾಕಂದ್ರೆ ಅಶೌಚ ಬಂದ ಮೇಲೆ ದಾನ ಕೊಡ್ಲಿಕ್ಕೂ ಇಲ್ಲ, ದಾನ ತಗೊಳ್ಲಿಕ್ಕೂ ಇಲ್ಲ. ಹಾಗಾದ್ರೆ ಹುಟ್ಟಿದ ತಕ್ಷಣ ಗೋದಾನ ಮಾಡ್ಬೇಕು, ಸುವರ್ಣ ದಾನ ಮಾಡೋಕೆ ಎಲ್ ಮಾಡೋದು? ಅಶೌಚ ಬಂದ್ಬಿಡತ್ತಲ್ಲ. ನಾಳಚ್ಛೇದ ಆದ ಮೇಲೆ ಅಶೌಚ, ಅಲ್ಲಿವರೆಗೂ ಅಶೌಚ ಇಲ್ಲ. ಅಂದ್ರೆ ಪ್ರಾಚೀನ ಕಾಲಕ್ಕೆ ಹೆಂಗಿತ್ತು ಅಂತ ಯೋಚನೆ ಮಾಡಿ. ಆಮೇಲೆ ಅದಾದ ಮೇಲೆ ಸ್ತನಪಾನ ಮಾಡಿಸ್ಬೋದು ಪದ್ಧತಿ. ಮೊದಲು ಜೇನುತುಪ್ಪ ಎಲ್ಲ ನಾಲಿಗೆಗೆ ಹಚ್ಚುತ್ತಾರೆ, ಆ ಮಂತ್ರಗಳಿವೆ. ಅದಾದ ಮೇಲೆ ಸ್ತನಪಾನವನ್ನ ಮಾಡಿಸ್ಬೇಕು. ಕೃಷ್ಣ ಜಾತಕರ್ಮ ಆಯ್ತು, ಆದ ಮೇಲೆ ಸ್ತನಪಾನ ಕರ್ಮ ಮಾಡಿಸಿದ್ರು. ಸ್ವವೀಕ್ಷಣೇನೈವ ಮುಹಸೃತಂ ತತ ವಯೋಮುದಾಸ್ಯಾದಿ ಚಿಂತೆಯೇವ. ಆ ದೇವರು ತಾಯಿಯ ಸ್ತನಪಾನದ ಕಾರ್ಯವನ್ನ ಮಾಡುವಾಗ ಅವನನ್ನು ನೋಡ್ತಾನೆ ಸುರಿದ ಹಾಲು ವ್ಯರ್ಥ ಆಗತ್ತೆ ಅಂತ ಕೊಡುದಂತ. ಮಕ್ಕಳನ್ನ ನೋಡಿದ ಮೇಲೆ ತಾಯಂದ್ರಿಗೆ ಹಾಲು ಹೆಚ್ಚಾಗತ್ತಂತ.
ಈಗ ಹಾಲು ಎಲ್ಲಿ ವೇಸ್ಟ್ ಆಗತ್ತೋ ಅಂತ ತಾನು ಕೊಡುದ. ವಾಸ್ತವಿಕವಾಗಿ ಅವನಿಗೇನು ಹಾಲಿನ ಬರುತ್ತೆ, ಕ್ಷೀರಸಾಗರದ ಒಡೆಯ ಸ್ವಾಮಿ, ಅವನಿಗೆ ಹಾಲಿನ ಚಿಂತೆ ಏನು. ಹೀಗಾಗಿ ಮತ್ತೊಂದು ಕಾರಣ ಹೇಳ್ತಾರೆ, ಪುರಾಜನನ್ಯ ಸ್ತನಪಾನ ಜಾತ ಸುಖಾನಭಿಜ್ಞೋ ಜನಿರೇಶ ಕೃಷ್ಣ ಪಪೌ ಸ್ತನ ಕ್ಷೀರಮೃತ ಅತೃಪ್ತ ಕಲ್ಪ ಪ್ರಿಯೇಶು ನೂತ್ನೇಶು ವಿಕಸ್ಯ ತೃಪ್ತಿ. ಲೋಕೋಕ್ತಿ. ಜಗತ್ತಿನ ನಿಯಮ ಹೀಗಿದೆ, ಹೊಸಾದೇನಾದ್ರೂ ಬಂದು ಬಿಟ್ರೆ ಅದ್ರಲ್ಲಿ ತುಂಬಾ ಇಂಟ್ರೆಸ್ಟ್. ಇವತ್ತೊಂದು ಫೋನ್ ತಗೊಂಡ್ಬಿಡ್ರಿ, ನೀವು ನೋಡ್ಬೇಕು, ಅವತ್ತು ಇಡೀ ದಿನ ಬೇರೆ ಕೆಲಸವೇ ಇಲ್ಲ, ಇಡೀ ದಿನ ಫೋನ್ ನೋಡ್ತಾ ಕುತ್ಕೊಂಡ್ಬಿಡುತ್ತೆ. ಹೊಸ ಫೋನ್ ಯಾವ್ದೋ ಇವತ್ತೇ ಲಾಂಚ್ ಆಗಿದೆ, ಆಪಲ್ ಹೊಸ ಜನರೇಷನ್ ತಗೊಂಡ್ಬಂದ್ಬಿಟ್ವಿ. ಏನ್ ಸಾನಿಲ್ಲ, ಸಂಧ್ಯಾ ವಂದನಿಲ್ಲ, ಜಪ ಇಲ್ಲ, ಪಾರಾಯಣ ಇಲ್ಲ, ಅದು ಕೈಗೆ ಅಂಟುಕೊಂಡಿಲ್ಲ ಅಷ್ಟೇ. ಅದು ಅಷ್ಟು ಹೊಸ ವಸ್ತುಗಳು ನಮ್ಮ ಮನೆಗೆ ಬಂದು ಬಿಟ್ರೆ ಅದರಲ್ಲಿ ಭಾರಿ ಪ್ರೀತಿ ಇರುತ್ತೆ. ಈಗ ಕೃಷ್ಣನಿಗೆ ಎಲ್ಲಿ ಸ್ವಾಮಿ ಹುಟ್ಟೇ ಇಲ್ಲ, ಹುಟ್ಟಿಲ್ಲ ಅಂದ ಮೇಲೆ ಅವನಿಗೆ ಸ್ತನಪಾನವೇ ಇಲ್ಲ. ಸ್ತನಪಾನವೇ ಇರ್ಲಿಲ್ಲಲ್ಲ, ಫಸ್ಟ್ ಟೈಮ್ ಯಶೋಧ ಸ್ತನಪಾನವನ್ನ ದೇವರು ಮಾಡ್ತಾ ಇದ್ದ, ಹೊಸ ಅದು ಅವನಿಗೆ ಪ್ರಿಯೇಶಿನಿ ಸ್ವೀಕರಿಸುತ್ತೆ. ಹೀಗಾಗಿ ದೇವರು ಸ್ತನಪಾನವನ್ನ ಮಾಡಿದ. ಮತ್ತೊಂದು ಕಾರಣವನ್ನ ಹೇಳ್ತಾರೆ, ಏನು ವಾದರಾಜರ ಕಲ್ಪನೆ ನೋಡ್ರಿ, ಯಾಕೆ ಸ್ತನಪಾನ ಮಾಡಿದ. ಬಹೂನಿ ಪುಣ್ಯಾನಿ ಸನಂದ ಪತ್ನ್ಯಾಹ ಹೃದಯ ಸ್ಥಿರೀಕರ್ತು ಮೊರೋಜ ದುಗ್ಧಂ. ಆಕೆ ಹೃದಯದಲ್ಲಿ ಬಹಳ ಪುಣ್ಯವನ್ನ ತುಂಬಬೇಕಾಗಿತ್ತು. ಆಕೆ ಹೃದಯದಲ್ಲಿ ಪುಣ್ಯ ತುಂಬಬೇಕಾದ್ರೆ ಜಾಗ ಖಾಲಿ ಮಾಡಬೇಕಲ್ಲ, ಹಾಗಾಗಿ ಆಕೆ ಸ್ತನಪಾನವನ್ನ ಮಾಡಿ ಜಾಗ ಖಾಲಿ ಮಾಡಿ ಅಲ್ಲಿ ಪುಣ್ಯವನ್ನ ತುಂಬಿದ್ನಂತ ದೇವರು. ಆದ್ದರಿಂದಾಗಿ ಪಪೌ ಪ್ರದೇಶಾರ್ಥತ ಏವ ಶೌರಿಹಿ ನಚೇತ್ ಸತೃಪ್ತಸ್ಯ ಕುತಸ್ತದಿಚ್ಛ. ಇಲ್ಲೇ ಇದ್ರೆ ನಿತ್ಯ ತೃಪ್ತನಾದಂತಹ ಭಗವಂತನಿಗೆ ಸ್ತನಪಾನ ಮಾಡ್ಬೇಕು ಅಂತ ಆಸೆ ಆದ್ರೂ ಯಾಕೆ ಬರತ್. ಯಾಕೆ ಆಸೆ ಬಂದದ್ದು ಅಂದ್ರೆ ಅವನಿಗೆ ಅದು ಅಲ್ಲಿ ಪುಣ್ಯ ತುಂಬಬೇಕಾಗಿತ್ತು, ಅದಕ್ಕೆ ಜಾಗ ಖಾಲಿ ಮಾಡ್ಕೊಂಡ ದೇವರು. ಹೀಗಾಗಿ ಆ ಭಗವಂತ ಅಪಾರ ಪುಣ್ಯವನ್ನ ನೀಡಿದ ತಾಯಿಗೆ, ಯಶೋಧೆಗೆ ಅಪಾರ ಪುಣ್ಯವನ್ನ ನೀಡಿದ. ಕೇವಲ ಕೃಷ್ಣ ಮಾತ್ರ ತಾಯಿಗೆ ಅಪಾರ ಪುಣ್ಯ ನೀಡಿದ ಅಂತ ಅರ್ಥ ಅಲ್ಲ. ಯಾವ್ಯಾವ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ ಅದರಿಂದ ಅವ್ರ ಅಪಾರ ಪುಣ್ಯವನ್ನ ಪಡೀತಾರೆ, ದೇವರು ಅದನ್ನ ತೋರಿಸಿಕೊಡ್ತಾರೆ. ಎಷ್ಟೋ ತಾಯಂದ್ರೆ ಇವತ್ತು ಹಾಲೇ ಕುಡಿಸೋದಿಲ್ಲ, ಹಾಲೇ ಕುಡಿಸೋದಿಲ್ಲ. ಅನೇಕ ಹಾಸ್ಪಿಟಲ್ಗಳಲ್ಲಿ ಇದಕ್ಕಾಗಿ ಹೇಗೆ ಬ್ಲಡ್ ಬ್ಯಾಂಕ್ ಇದೆ ನೋಡ್ರಿ, ಹಾಗೆ ಈ ತಾಯಿಯ ಹಾಲುಗಳನ್ನ ಸಂಗ್ರಹ ಮಾಡುವಂತಹ ಬ್ಯಾಂಕ್ಗಳು ಬಂದಿದೆ. ಯಾಕಂದ್ರೆ ಎಷ್ಟೋ ತಾಯಂದ್ರೆ ಮಕ್ಕಳಿಗೆ ಹಾಲು ಕುಡಿಸೋದಿಲ್ಲ, ಅನೇಕ ಕಾರಣಗಳಿವೆ. ಅದಲ್ಲ ಅಂತ ಪಾದರಾಜರು ಅಂತಾರೆ. ಹಾಗಾದ್ರೆ ಪ್ರೀತಿ ಭಾವನೆ ಬಾಂಧವ್ಯಗಳು ಬೆಳೆಯುವುದೇ ಆದ್ರಿಂದ ಸಮರ್ಪಣೆಯಿಂದ ಬೆಳೆಯುದು. ಹೀಗಾಗಿ ಯಶೋದೆ ತಾನು ಸ್ತನಪಾನ ಮಾಡಿಸಿ ತಾನಪಾರ ಜಗದೊಡೆಯನಿಗೆ ಸ್ತನಪಾನ ಮಾಡಿಸಿದ್ದಕ್ಕೆ ಅವಳ ಪುಣ್ಯ ಭಾರೀ ಎತ್ತರದ್ದು. ಆದ್ರೆ ಎಲ್ಲಾ ತಾಯಂದ್ರು ತಮ್ಮ ಹುಟ್ಟಿದ ಮಗುವಿಗೆ ಸ್ತನಪಾನವನ್ನ ಮಾಡಿಸ್ಲೇಬೇಕು, ಇದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದಾಗಿ ಅಂತಹ ಆ ಭಗವಂತ ಸ್ತನಪಾನವನ್ನ ಮಾಡ್ಲಿಕ್ಕೆ ಮತ್ತೊಂದು ವೈಭವವನ್ನ ಹೇಳ್ತಾರೆ. ವಿಭುರ್ಯಶೋದಾಂಕ ಗತೋ ಪಿಭತ್ಸಹ ಸ್ತನಂ ಪ್ರಗೃಹ್ಯಾನ್ಯ ಮುರೋಜ ದುಗ್ಧಂ. ಯಶೋಧ ತೊಡೆ ಮೇಲೆ ಏರಿ ತಾನು ಅವಳ ಮುಖವನ್ನೇ ನೋಡ್ತಾ ಸ್ತನಪಾನವನ್ನ ಮಾಡಿದ. ಹಾಗೆ ಅವಳ ಮುಖವನ್ನೇ ನೋಡ್ತಾ ತಾನು ಸ್ತನಪಾನ ಮಾಡುವುದರಿಂದ ಏನ್ ತಿಳಿಸಿದ ಅಂದ್ರೆ, ಯಾರು ನಿಷ್ಕಾಮವಾಗಿ ನನಗೇನಾದ್ರೂ ಕೊಟ್ರೆ ಅವರಿಗೆ ನಾನು ನನ್ನನ್ನ ತೋರಿಸ್ತೀನಿ, ನಾನು ಅವರನ್ನ ನೋಡ್ತೀನಿ ಅಂತ ದೇವರು ಹೇಳಿದ್ನಂತ. ನೋಡ್ರಿ, ಆಕೆ ತೊಡೆ ಏರಿ ಆಕೆ ಮೇಲೆ ಮಲ್ಕೊಂಡು ಆಕೆ ಮುಖ ನೋಡ್ತಾ ಹಾಲು ಕುಡ್ದ ದೇವರು. ಅಂದ್ರೆ ನನ್ನ ದರ್ಶನ ಮಾಡಿಸ್ತೀನಿ ಅಂತ ದೇವರು ತಾನು ತೋರಿಸಿಕೊಟ್ನಂತ. ಹೀಗಾಗಿ ಆ ಭಗವಂತನ ಅದ್ಭುತವಾದ ಸಂದೇಶ ಇವೆಲ್ಲ. ಮತ್ತೊಂದು ಕಾರಣವನ್ನ ವಾದರಾಜರು ಅಂತಾರೆ, ಪೂರ್ಣಸ್ಯ ಪೂರ್ಣತಾಂ ಮತ್ವ ಗೋಪಿ ಗೋಪೀನ ಮಂದಿರ ಕ್ಷೀರಸ್ಯತೀತಿ ಕ್ಷಣಶಃ ಕ್ಷೀರಂ ಪಾಯತಿ ಪ್ರಭುಂ. ಯಶೋಧ ಎಲ್ಲಿದ್ಲಿಕ್ಕಿ ಎಲ್ಲಾ ಗೋವುಗಳು ತುಂಬಿದಂತಹ ಮನೆಯಲ್ಲಿ ಯಶೋಧ ಇತ್ತು. ಆಕೆ ಪೂರ್ಣನಾದಂತಹ ಕೃಷ್ಣನನ್ನ ಅಪೂರ್ಣ ಅಂತ ತಿಳ್ಕೊಂಡ. ಪೂರ್ಣ ಕೃಷ್ಣ ನಿತ್ಯ ತೃಪ್ತ ಪೂರ್ಣನಾದವನು, ಅವನಿಗೆ ಯಾವುದರ ಬಯಕೆ ಇಲ್ಲ. ಅವನು ನನಗಾಗಿ ಕ್ಷೀರವನ್ನ ಅಪೇಕ್ಷೆ ಮಾಡ್ತಾ ಇದ್ದಾನೆ ಅಂತ ಈಗ ಅರ್ಥ ಆಗ್ಬೇಕು. ಇಲ್ಲ, ಮಗು ತನಗ ಬೇಕು ಅಂತ ಹಾಲು ಕುಡಿಯತ್ತೆ, ತಾಯಿಗೆ ಬೇಕು ಅಂತ ಹಾಲು ಕುಡಿಯಲ್ಲ. ಆದ್ರೆ ಈ ದೇವರು ತನಗ ಬೇಕು ಅಂತ ಹಾಲು ಕುಡ್ದಿಲ್ಲ, ತಾಯಿಗೆ ಸಂತೋಷ ಆಗ್ಲಿ ಅಂತ ಹಾಲು ಕುಡ್ದಿದ್ದು ದೇವರು.
ತನಗಾಗಿ ಹಾಲು ಕುಡ್ದದ್ದೇ ಇಲ್ಲ, ತಾಯಿಗಾಗಿ ಹಾಲು ಕುಡ್ದದ್ದು. ಆದ್ರೆ ದೇವರನ್ನ ಅಪೂರ್ಣ ಅಂತ ತಿಳ್ಕೊಂಡ್ಲಂತ. ಅಂದ್ರೆ ಯಾವಾಗ ಹಾಲ್ ಕುಡಿಸ್ಲಿಕ್ಕೆ ಆರಂಭ ಮಾಡ್ತಾರ ನೋಡ್ರಿ, ಅವಾಗ ನನ್ ಮಗು ಅನ್ನೋ ಬಾಂಧವ್ಯ ಹೆಚ್ಚಾಗತ್ತೆ. ಯಶೋಧ ಕುಡಿಸ್ತಾ ಕುಡಿಸ್ತಾ ಇದು ನಂದೇ ಮಗು ಅನ್ನೋ ಭಾವನೆ ಹೆಚ್ಚಾಯ್ತು. ಹೀಗಾಗಿ ದೇವರು ಅನ್ನೋ ಭಾವನೆ ಹೋಯ್ತು, ಮಗು ತನ್ನದ್ದು ಅನ್ನುವ ಭಾವನೆ ಬಂತು. ಆದ್ರೆ ದೇವರು ಪೂರ್ಣ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದಾದ ಮೇಲೆ ಪೂತನೆಯ ಆಗಮನದ ಬಗ್ಗೆ ಹೇಳ್ತಾರೆ ವಾದರಾಜರು. ಪೂತನೆಯ ಆಗಮನ ಆಯ್ತು. ತತಃ ಕದಾಚಿತ್ ಪತಿಪೂತನಾಖ್ಯ ಸ್ವಮಾಯೆಯ ರೂಪಂ ಅವಾಪ್ಯ ರಮ್ಯಂ. ರಾಕ್ಷಸಿ, ಕಂಸನ ಅನುಚರಿ, ಸ್ವಮಾಯ, ನೋಡ್ಲಿಕ್ಕೆ ಬಹಳ ಕ್ರೂರವಾಗಿಲ್ಲ, ಬಹಳ ದೊಡ್ಡ ದೇಹ, ರಾಕ್ಷಸ ದೇಹ. ಆದ್ರೆ ತನ್ನ ಮಾಯೆಯಿಂದ ರಮ್ಯವಾದ ರೂಪವನ್ನು ತಗೊಂಡ್ಬಂದ. ಬಹಳ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಬಂದು ಎಲ್ಲಿಗೆ, ಎಲ್ಲಿ ಕೃಷ್ಣ ಇದ್ನೋ ಅಲ್ಲಿಗೆ ಬಂದ. ಭಾಗವತದಲ್ಲಿ ಇದರ ವರ್ಣನೆಯನ್ನ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಆಕೆ ಬಂದು ಕೂತ್ಲು. ಯಶೋದಾಗ ಒಂದು ಸಂಭ್ರಮ. ಏನು ಸಂಭ್ರಮ ಯಶೋದೆಗೆ ಅಂದ್ರೆ, ಎಲ್ಲಾ ಹೆಣ್ಮಕ್ಳು ಬರ್ಬೇಕು ಕೂಸಿನ ನೋಡ್ಲಿಕ್ಕೆ. ಈಗೂ ನೀವು ನೋಡ್ರಿ, ಹಳ್ಳಿ ಊರ್ ಕಡೆಗೆಲ್ಲ ಮಗು ಹುಟ್ಟಿದೆ ಅಂತ ಗೊತ್ತಾದ್ರೆ ನೋಡ್ಲಿಕ್ಕೆ ಹೋಗ್ತಾರೆ, ಮಗುವನ್ನ ನೋಡ್ಲಿಕ್ಕೆ ಹೋಗ್ತಾರೆ. ಆ ಬಾಣಂತಿ ಕೋಣೆ ಅಂತಾರೆ, ಅಲ್ಲಿಗೆ ಹೋಗ್ಬೇಕಾರೆ ಕೈ ಕಾಲೆಲ್ಲ ತೊಳ್ಕೋಬೇಕು, ಅನೇಕ ನಿಯಮಗಳನ್ನೆಲ್ಲ ಹೇಳ್ತಾರೆ. ಅಂತೂ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತಿಗೂ ಮಕ್ಕಳನ್ನ ಹೋಗಿ ನೋಡ್ಕೊಂಡು ತಾಯಿನ ಮಾತಾಡಿಸ್ಕೊಂಬರೋ ಒಂದು ಪದ್ಧತಿ ಇವತ್ತಿಗೂ ಇದೆ. ಈ ಸಿಟಿಗಳಲ್ಲಿ ಎಲ್ಲ ಹೋಗ್ಬಿಟ್ಟಿದೆ, ಯಾಕಂದ್ರೆ ಆಕೆ ಡಿಸ್ಚಾರ್ಜ್ ಆಗಿ ಬರೋದೇ 3ನೇ ತಿಂಗಳಿಗೆ ಬರ್ತಾಳೆ. ಆದ್ರಿಂದ ಅಷ್ಟಿಲ್ಲ ಇಲ್ಲಿ. ಈ ಇಡೀ ಗೋಕುಲದಲ್ಲಿದ್ದ ಜನ ಈ ಬಾಣಂತಿಯನ್ನ ಮಗುವನ್ನ ಮಾತಾಡಿಸ್ಲಿಕ್ಕೆ ಬರಬೇಕು. ಅಂದ್ರೆ ಮಗುವನ್ನ ನೋಡ್ಬೇಕು, ಬಾಣಂತಿ ಮಾತಾಡ್ಸಕ್, ಹೆಂಗಿದ್ದಿ, ಪ್ರಸವ ವೇದನೆ, ಈಗೆಲ್ಲ ಪ್ರಸವ ವೇದನೆ ಎಲ್ಲ ಇಲ್ಲೇ ಇಲ್ಲ, ಒಂದ್ ನಿಮಿಷದಲ್ಲಿ ಕೆತ್ತಿ ಕೊಯ್ದು ಬಿಸಾಕಿಟ್ ಬಿಡ್ತಾರೆ. ಆ ವೇದನೆ ಬಹಳ ಕಷ್ಟ, ಆಕೆ ಅನುಭವಿಸಿ ಪುನರ್ಜನ್ಮ ತಾಯಿಗದೊಂದು. ಹೀಗಾಗಿ ಆಕಿನ ಒಂಚೂರು ಮಾತಾಡಿಸಿ ತಾವು ಮನೆಯಿಂದ ಏನೇನೋ ಪದಾರ್ಥಗಳನ್ನ ಮಾಡ್ಕೊಂಡು, ಅಂಟಿನುಂಡಿ ಅಂತೆಲ್ಲ ನಮ್ ಕಡೆಗೆ ಹೇಳ್ತಾರ, ಅವುಗಳನ್ನೆಲ್ಲ ತಂದು ಕೊಟ್ಟು ಮಾಡ್ತಾರೆ. ಹಾಗೆ ಈ ಯಶೋಧೆನ್ ಮಾತಾಡಿಸ್ಲಿಕ್ಕೆ ಬರ್ಬೇಕು. ಏನ್ ಚಂದ ಕೃಷ್ಣ, ಆ ಹಬ್ಬ ಭಾರಿ ಚೆನ್ನಾಗಿದ್ನಲ್ಲ. ಒಬ್ರಾದ್ಮೇಲೆ ಒಬ್ರು ಕೂಸಿನ ಎತ್ಬೇಕು. ಆಕ್ಚುಲಿ ಕೂಸು ಅದರಿಂದ ಸುಸ್ತಾಗಿ ಹೋಗೋದಂತ. ಬಹಳ ಜನ ಕೈ ಎತ್ತಿ 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 ಮಗುವಿಗೆ ಸುಸ್ತಾಗ. ನಮ್ ಕೃಷ್ಣಂಗೇನದಿಲ್ಲ, ಒಬ್ರು ಎತ್ಕೊಂಡಿರ್ಬೇಕಾ, ಅವ್ರು ಆಟ ಆಡಿಸ್ತಾ ಇರ್ಬೇಕು. ತಾಯಿಗೆ ಏನ್ ಸಂಭ್ರಮ, ತನ್ನ ಮಗುವಿನ ವರ್ಣನೆ ಮಾಡೋದು ಅಂದ್ರೆ ತಾಯಿಗೆ ಭಾರಿ ಇಷ್ಟ. ಅದ್ ಯಾವ್ದಕ್ಕೋ ನಗತ್ತೆ, ಯಾವ್ದಕ್ಕೋ ಅಳತ್ತೆ, ಏನೋ ಮಾಡ್ತಿರತ್ತೆ. ಇವರು ಅಯ್ಯೋ ನನ್ ಮಗು ನಾನ್ ಮಾತಾಡ್ಸಿದ್ರೆ ನಗತ್ತೆ, ನಾನ್ ಮಾತಾಡ್ಸಿದ್ರೆ ನೋಗತ್ತೆ, ಏನ್ ಭಯಂಕರ ನಮ್ ಮಗು. ಕೆಲವ್ರು ಹೀಗೆ ಹೇಳ್ತಿರ್ತಾರೆ, ನಮ್ ಮಗು ಭಾರಿ ಭಾರಿ ಬುದ್ಧಿವಂತರಿ, ಭಾರಿ ಚೂಟಿ. ಯಾಕೆ, ಏನು, ಅಯ್ಯೋ ಮನ್ಯು ಸೂಕ್ತ ಹೇಳುತ್ತೆ ನಮ್ ಮಗು. ಏನು ಅದು ಹೇಳಪ್ಪ ಅಂತ ಅಮ್ಮ ಅನ್ನತ್ತೆ. ಓ ಎಷ್ಟೇ ಮನ್ಯು ಅಂತ ಇದೆ ನಮ್ ಮಗು ಅಂತ ಇವ್ರು ಅಂತಾರೆ. ಅದೇನೋ ಮಾತಾಡ್ತೆ, ಏನೋ ಅಂತಿರುತ್ತೆ, ಇವ್ರೇನೋ ತಿಳ್ಕೊಂಡ್ಬಿಟ್ಟಿರ್ತಾರ. ಭಾರಿ ಪಂಡಿತ ಬಿಡ್ತಾರ ನಮ್ಮ ಮಗ ಅಂತ ಈ ಹಿಂದೆ ಹಾಗೆಲ್ಲ ಸಂಭ್ರಮ ಪಡ್ತಾರ. ಹಿಂಗ ತಾಯಿ ತಾನ್ ವರ್ಣನೆ ಮಾಡ್ತಾ ಕೂತಿದ್ಲು ಯಶೋದೆ. ಒಬ್ಬರಾದ್ಮೇಲೆ ಒಬ್ರು ಮಗುನ ಎತ್ಕೋತಾನೆ ಇದ್ರು. ಅದ್ ಅತ್ತಾಗಿಕ್ಕಿ ಹಾಲು ಕುಡಿಸ್ಬೇಕು ಮತ್ ಕೊಡ್ಬೇಕು, ಯಾಕಂದ್ರೆ ಅಷ್ಟು ಕ್ಯೂ ಇತ್ತು ಮಗುವನ್ನ ಎತ್ಕೊಳ್ಲಿಕ್ಕೆ. ಪೂತನೆ ಬಂದ್ಲು. ಅದ್ಭುತ ರೂಪ, ಅದ್ಭುತವಾದ ವೇಷ. ಆ ವೇಷ ರೂಪ ನೋಡಿ ನೀನ್ ಯಾರು ಅಂತ ಯಾರು ಪ್ರಶ್ನೆ ಮಾಡ್ಲೇ ಇಲ್ಲ. ಕೆಲವು ಸಮಾರಂಭಗಳಲ್ಲಿ ನೀವು ತುಂಬಾ ಹತ್ತಿರದವರೇ ಇರ್ರಿ, ಹಳೇ ಬಟ್ಟೆ ಹಾಕೊಂಡು ಹೋಗ್ಬಿಟ್ರೆ ವಾಚ್ಮನ್ನೇ ನಿಲ್ಲಿಸ್ಬಿಡ್ತಾನೆ. ಯಾರು ನೀವು, ನಾನೇ ಹುಡುಗಿಯಪ್ಪ ಅಂದ್ರೂ ಬಿಡೋದಿಲ್ಲ, ಪ್ರೂಫ್ ತೋರಿಸ್ಬೇಕು. ಭಾರಿ ಸೂಟು ಬೂಟು ಹಾಕೊಂಡು ಹೋಗ್ಬಿಟ್ರೆ ನಿಮ್ನ ಯಾರು ಕೇಳಲ್ಲ. ಹೆಣ್ಣಿನ ಕಡೆಯವರೆಲ್ಲ ಗಂಡಿನ ಕಡೆಯವ್ರು ಅನ್ಕೋತಾರೆ, ಗಂಡಿನ ಕಡೆಯವರೆಲ್ಲ ಹೆಣ್ಣಿನ ಕಡೆಯವ್ರು ಅನ್ಕೋತಾರೆ. ಡ್ರೆಸ್ ಕೋಡ್ ಬಹಳ ಮುಖ್ಯ ಅಂತ ಹೇಳ್ತಾರೆ. ಪೂತನೆ ಬಹಳ ಚೆನ್ನಾಗಿ ರೆಡಿಯಾಗಿ ಬಂದಿದ್ದು. ಏನ್ ರೂಪ, ಏನ್ ಲಾವಣ್ಯ, ಮಾಯಾ ರೂಪ ಅದು. ಯಾರ ಪ್ರಶ್ನೆನೇ ಕೇಳಿಲ್ಲಕಿನ್ ಯಾರು ಅಂತ. ಕೊನೆಗೆ ಯಶೋಧ ಕೇಳಬೇಕು, ಯಶೋಧಾನು ಕೇಳಲಿಲ್ಲ. ಎಲ್ಲೋ ನನ್ ಗಂಡನ್ ಬಳಗದವ್ರು ಇರ್ಬೇಕು ಅನ್ಕೊಂಡ್ಬಿಟ್ಲು. ಯಾಕಂದ್ರೆ ಇಷ್ಟು ಪ್ರೀತಿಯಿಂದ ಕೂಸಿ ನೋಡ್ಲಿಕ್ ಬಂದಾಳಂದ್ರೆ. ಆ ಟೈಮ್ ನಂದಗೋಪ ಬೇರೆ ಇರ್ಲಿಲ್ಲ, ಕಂಸನಿಗೆ ಟ್ಯಾಕ್ಸ್ ಕಟ್ಲಿಕ್ಕೆ ಹೋಗಿದ್ದ ನಂದಗೋಪ. ಗಂಡನ್ ಬಳಗದವ್ರು ಇರ್ಬೇಕು, ಗಂಡನ್ ಬಳಗದವ್ರಿಗೆ ಬಹಳ ಕ್ವಶನ್ ಮಾಡಬಾರ್ದು ನೋಡ್ರಿ, ಅದು ಗಂಡ ಊರಲ್ಲಿ ಇದ್ದಾಗ ಅದು ಭಾರಿ ಕೆಟ್ಟದ್ದು. ಸುಮ್ನೆ ಕೊಟ್ಬಿಟ್ಲು ಕೂಸಿನ ಕೈಯಲ್ಲಿ. ಕೊಟ್ರೆ ಆಕೆ ಕರ್ಕೊಂಡು ಹೋದ್ಲು, ಊರ್ ಹೊರಗೆ ಹೋದ್ಲು. ಹೋಗಿ ಹಾಲು ಕುಡಿಸ್ತಾ. ಈಕೀಗ ಅಲ್ಲಿ ತರ ಮೈ ಮೇಲೆ ಪ್ರಜ್ಞೆ ಇಲ್ಲ.
ಮಾತಾಡ್ತಾ ಕುತ್ಕೊಂಡ್ಬಿಟ್ಟಿದ್ದ ಯಶೋದೆ. ವಿಷಪೂರಿತವಾದಂತಹ ಸ್ತನ, ಆ ವಿಷಪೂರಿತವಾದ ಸ್ತನವನ್ನ ಪಾನ ಮಾಡಿಸಿದ್ದಂತೆ, ಸಂತೋಷದಿಂದ ಪಾನ ಮಾಡಿಸಿದ್ದಂತಕ್ಕೆ. ಪೂತನಿ ಹಿಂದಿನ ಜನ್ಮದಲ್ಲಿ ತಾಟಕೆಯಾಗಿ ಜನಿಸಿ ರಾಮನಿಂದ ಹತಳಾಗಿದ್ದು, ಈಗ ಕೃಷ್ಣನನ್ನ ಕೊಲ್ಲಿಕ್ಕೆ ಅಂತ ಬಂದು ಪುನಃ ಆ ರಾಮನೇ ಕೃಷ್ಣನಾಗಿ ಬಂದ, ಕೃಷ್ಣನಿಂದ ತಾನು ಸತ್ತಿದ್ದಾಳೆ. ಹೀಗಾಗಿ ಕೃಷ್ಣ ಆಕೆ ಸ್ತನಪಾನ ಮಾಡಿಸ್ಬೇಕಾದ್ರೆ ಕೃಷ್ಣ ಆಕೆ ಮುಖ ನೋಡ್ತಾ ಇದ್ದಂತೆ. ಯಾಕೆ ಮುಖ ನೋಡ್ದ ಅಂದ್ರೆ, ಈ ಕಣ್ಣುಗಳೇ ಸಾಕ್ಷಿ ಅಂತ ಹೇಳಿದ್ನಂತೆ ದೇವ್ರು. ಹಿಂದೆ ನೀನ್ ತಾಟಕ್ಕೆ ಆಗಿದ್ದಿ, ಈಗ ನೀನೇ ಬಂದಿ ಅಂತ ನಂಗೆ ಗೊತ್ತು, ಇವೇ ಸಾಕ್ಷಿ. ಈ ಕಣ್ಣಿಂದೇ ನೀನ್ ತಾಟಕೆ ಆಗಿದ್ದು ನೋಡೀನಿ, ಈಗ ನೀನೇ ಪೂತನೆಯಾಗಿ ಬಂದಿ ಅಂತ ಆಕೆ ಮುಖ ನೋಡಿದ್ನಂತ. ಹೀಗಾಗಿ ಆ ಕಣ್ಣುಗಳು ಸಾಕ್ಷಿಯಾದವು ಅಂತ ಆಯ್ತು ಅಂತ ದೇವರು ಹತ್ತಿದ, ಆ ಸ್ತನವನ್ನ ಹಿಡಿದ, ವಿಷಪೂರಿತವಾದಂತಹ ಸ್ತನ, ಅದನ್ನ ಪಾನ ಮಾಡಿದ. ಮುದ ಅವನಿಗೆ ಗೊತ್ತಿದೆ ಇದು ವಿಷ, ಸಂತೋಷದಿಂದ ಪಾನ, ಗೊತ್ತಿದ್ದು ಸಂತೋಷದಿಂದ ಪಾನ. ದೇವರಿಗೆ ಯಾವ ವಿಷಯಗಳಿಗೆ ಏನ್ ಮಾಡ್ಲಿಕ್ಕಿವೆ, ಏನೇನೇನು ವ್ಯತ್ಯಾಸ ಆಗೋದಿಲ್ಲ. ಮಹಾನುಭಾವರಾದ ರಾಮದೇವರ ಆರಾಧಕರಾದಂತಹ ಸತ್ಯಬೋಧ ತೀರ್ಥರಿಗೇನೆ ವಿಷಪಾನ ಮಾಡಿಸಿದ್ರೆ ಸತ್ಯಬೋಧ ತೀರ್ಥರು ಆ ವಿಷಪೂರಿತವಾದ ಅನ್ನವನ್ನ ವಿಷ ಇದೆ ಅಂತ ಗೊತ್ತಿದ್ದು ಸ್ವೀಕಾರ ಮಾಡ್ತಾರೆ. ನೈವೇದ್ಯಗ ವಿಷಮ್ರಾಮೆ ವೀಕ್ಷತದ್ಭುಕ್ತಿ ಭಾಗ್ಗುರು, ನೋಡಿದ್ರು ಇದು ವಿಷ ಅಂತ ಗೊತ್ತು, ರಾಮದೇವರ ಪ್ರಸಾದವನ್ನ ಚೆಲ್ಲಬಾರ್ದು ಅನ್ನೋದು ಊಟ ಮಾಡಿದ್ರಂತೆ. ಯಾಕಂದ್ರೆ ರಾಮದೇವರ ಕಂಠ, ಪ್ರತಿಮೆಯಲ್ಲಿ ಕಂಠ ನೀಲಿಯಾಗಿತ್ತು. ಇವತ್ತು ಸ್ವಾಮಿ ವಿಷಪೂರಿತವಾದನ್ನ ಸ್ವೀಕಾರ ಮಾಡಿದಾಗ ನಾನೇ ಅದನ್ನ ನೈವೇದ್ಯ ಮಾಡಿ ಈಗ ನಾನು ಅದನ್ನ ತಿಂದೇ ಇದ್ರೆ ಅಪರಾಧ ಅಂತ ಸತ್ಯಬೋಧ ತೀರ್ಥರು. ನಾನ್ ಮಠಕ್ ಬಂದವ್ರಿಗೆಲ್ಲ ಇದನ್ನ ಹೇಳ್ತಾ ಇರ್ತೀನಿ ಅನೇಕ ಸಾರಿ. ಮಠಕ್ ಬಂದಾಗ ಹುಳಿಗನ್ನ ಹಾಕಿಸ್ಕೋತಾರಲ್ಲ, ಉಳಿದಿರತ್ತನ್ನ ನಮ್ಮ ಮಠದ ಕೈಯಂತೂ ನೀವು ನೋಡ್ರಿ ಇಷ್ಟು ದೊಡ್ಡ ದೊಡ್ಡದಿದೆ. ಆ ಅನ್ನ ಸಾರಿಗೆ ಬಳಸಲ್ಲ ಅವರು, ಮತ್ ಸಾರಿಗೆ ಬಿಸಿಯನ್ನ ಹಾಕಿಸ್ಕೊತಾರ, ಮತ್ ಮಜ್ಜಿಗೆ ಬಿಸಿಯನ್ನ ಹಾಕಿಸ್ಕೊತಾರ. ಊಟ ಆದ್ರೆ ಇಷ್ಟಿಷ್ಟನ್ನ ಚೆಲ್ಲಿರತ್ತೆ ಒಬ್ಬೊಬ್ಬರಲ್ಲಿ. ಸತ್ಯಬೋಧರ ಮಹಿಮಾ ತಿಳ್ಕೊ, ದೇವರ ನೈವೇದ್ಯ ಆಗಿದ್ದು ಚಲಬಾರದು ಅಂತ ಸತ್ಯಬೋಧ ತೀರ್ಥ. ಚಲಬೋದಿತ್ತ ಅನ್ನ ನಾನ್ ತಿಂತೀನಿ, ನನಗೇನಾಗಬಾರ್ದು. ಅದಕ್ಕಾಗಿ ಡಾಕ್ಟರ್ಸ್ ಅನೇಕ ಪಥ್ಯಗಳನ್ನ ಹೇಳ್ತಾರೆ, ಮುಂದೆ ಅದನ್ನ ಮಾಡ್ತಾರೆ ಸತ್ಯಬೋಧರು. ಅದರಿಂದ ರಾತ್ರಿ ಸೂರ್ಯನನ್ನು ತೋರಿಸುವಂತಹ ಪ್ರಸಂಗ ಬಂತು. ದೇವದರ್ಶ ದ್ರವ್ಯಂ ರಾತ್ರು ಸತ್ಯಬೋಧಸ್ತು ಮೀನಿದೆ. ಸತ್ಯಬೋಧ ರಾಮೋಪಾಸಕರಿಗೆ ವಿಷ ಬಾಧೆ ಮಾಡ್ಲಿಲ್ಲ ಅಂದ್ರೆ ಸಾಕ್ಷಾತ್ ರಾಮಾವತಾರಿಯಾದಂತಹ ಕೃಷ್ಣ ಅವನಿಗೆ ಈ ವಿಷ ಏನ್ ಬಾಧೆ ಮಾಡ್ಬೇಕು? ಯಾವ ವಿಷ ಅದು? ಜಗತ್ತಿನಲ್ಲೇ ಅತ್ಯಂತ ಕೆಟ್ಟ ವಿಷ ಯಾವುದು ಅಂದ್ರೆ ಕಾಲಕೂಟ ವಿಷ. ಯಾವುದು ರುದ್ರದೇವರಿಗೂ ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಆ ನಂಜನ್ನ ಉಂಡದ್ದಕ್ಕೆ ನಂಜುಂಡ ಅಂತ ಅವನಿಗೆ ಹೆಸರು. ರುದ್ರದೇವರಿಗೆ ನಂಜು ಅಂದ್ರೆ ವಿಷ, ನಂಜನ್ನ ಉಂಡ, ಆದ್ದರಿಂದ ನಂಜುಂಡ. ರುದ್ರದೇವರಿಗೆ ತಡ್ಕೊಳ್ಳಿಕ್ಕಾಗದೇ ಇರೋ ವಿಷವನ್ನ ತಾನು ತನ್ನ ಸ್ಥಾನಕ್ಕೆ ಹಚ್ಕೊಂಡು ಬಂದು ಪಾನ ಮಾಡಿಸಿದ್ರೆ ಗೊತ್ತಿದ್ದು ಕೃಷ್ಣ ಸಂತೋಷದಿಂದ ಸ್ತನಪಾನ ಮಾಡಿದ. ಮಾಡಿದರೆ ನೋಡ್ರಿ, ರಾಕ್ಷಸಿಯಾದ ಪೂತನಿಯ ವಿಕಾರ ರೂಪ, ಆದ್ರೆ ಹೊರಗೆ ಕಾಣ್ತಾ ಇದ್ದದ್ದೇನ್ ಸುಂದರ ರೂಪ ಇತ್ತಲ್ಲ ಅದು ಊರ್ವಶಿದ ಜೀವದ್ವಯ ಸಮಾವೇಶ. ಅದೇ ದೇಹದಲ್ಲಿ ಇಬ್ಬರಿದ್ರು, ಒಬ್ಬಳು ರಾಕ್ಷಸಿ ತಾಟಕ್ಕೆ ಇದ್ದು, ಮತ್ತೊಬ್ಬಳು ಊರ್ವಶಿ ಇದ್ದು. ತಾಟಕ್ಕೆ ಪೂತನಿಯಾಗಿ ದ್ವೇಷದಿಂದ ಸ್ತನಪಾನ ಮಾಡಿಸಿದ್ರೆ, ಒಳಗಿದ್ದ ಊರ್ವಶಿ ಭಕ್ತಿಯಿಂದ ಅದೇ ವಿಷಪೂರಿತವಾದ ಸ್ತನವನ್ನೇ ಪಾನ ಮಾಡಿಸಿದ್ದಾರೆ. ಭಕ್ತಿಯಿಂದ ವಿಷಪೂರಿತವಾದ ಸ್ತನವನ್ನ ಪಾನ ಮಾಡಿಸಿದ್ದಕ್ಕೆ ಊರ್ವಶಿ ಸದ್ಗತಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಕೃಷ್ಣ ಹೇಳ್ತಾನೆ, ಯಾರ್ ಭಕ್ತಿಯಿಂದ ನೀವೇನು ಕೊಡ್ತೀರಿ ಅದು ವಿಷಾನೋ ಅಮೃತನೋ ನನಗ್ ಬೇಡ, ಅದನ್ನ ನೀವು ಭಕ್ತಿಯಿಂದ ಕೊಟ್ರೆ ನಾನು ನಿಮ್ಮನ್ನು ಉದ್ಧಾರ ಮಾಡ್ತೇನೆ. ದೇವರ ಮಾತು. ಹೇಗೆ ಊರ್ವಶಿಗೆ ಸದ್ಗತಿ ಕೊಡ್ತಾನೆ, ಈಕೆಗೆ ಅಂಧಂತಮಸ್ಸನ್ನೇ ಕೊಡ್ತಾನೆ ಅಂತ ನಾವು ಮಾತನ್ನ ಕೇಳ್ತೇವೆ. ಆದ್ದರಿಂದಾಗಿ ಭಾರಿ ಕಾಲ್ಗೆಜ್ಜೆ, ಕೈ ಬಳೆ ಅದನ್ನೆಲ್ಲ ಹಾಕೊಂಡು ಭಾರಿ ಭಾರಿ ಆಭರಣಗಳನ್ನ ಹಾಕೊಂಡು ಬಂದಿದ್ದು ಮಾಯಾ ರೂಪ. ಕೊನೆಗೆ ಸಾಯುವಾಗ ಆ ವಿಕಾರವಾದಂತಹ ರೂಪ ಅವಳಿಗೆ ಬಂತು. ದೇವರು ಸ್ತನಪಾನ ಮಾಡಿದ. ಸಪೂತ ನೋಚ ಸ್ತನ ಕುಂಭ ಚುಂಬಿ ಮುಖಾರವಿಂದೋ ಹರಿರಾಭಾಸೆ ವಿಷಂ ಬಹಿಷ್ಟಂ ಪ್ರಮದಾಂತರಂಗೆ ಸುಪೂರಯಸ್ತನ್ ಮುಖವರ್ತನೀವ. ಆ ವಿಷವನ್ನ ಪಾನ ಮಾಡುವುದರ ಜೊತೆಗೆ ಅವಳ ಪ್ರಾಣವನ್ನು ಕೂಡ ಭಗವಂತ ತಾನು ಸ್ವೀಕಾರವನ್ನ ಮಾಡಿದ್ದಾನೆ. ಮಾಡಿ ವಾದರಾಜರಂತಾರ, ಒಳಗೆ ಭಕ್ತಿಯಿಂದ ಏನು ಸಮರ್ಪಣೆ ಮಾಡಿದ್ದಲ್ಲ ಊರ್ವಶಿ, ಮತ್ತ ಅಕ್ಕಿ ಕೊಡ್ಬೇಕಲ್ಲಿ. ಏನ್ ಕೊಟ್ಟ ದೇವ್ರು? ದೇವ್ರದ್ದೇನಿದೆ ಮಾತು, ತನಗೆ ಯಾರು ಏನ್ ಕೊಡ್ತಾರೋ ಅದನ್ನ ಅನಂತ ಮಡಿ ಮಾಡಿ ಕೊಡ್ತಾರೆ. ವಿಷವನ್ನ ಕೊಟ್ಟದ್ದು ಪೂತನೆ,
ಆಕೆಗೆ ಅತ್ಯಂತ ದುಃಖ ಕೊಟ್ಟ. ವಿಷಪಾನ ಮಾಡಿದ್ರೆ ಏನಾಗತ್ತೆ? ದುಃಖ ಆಗತ್ತೆ. ನರಕವನ್ನ ಕೊಟ್ಟ. ಭಕ್ತಿಯಿಂದ ಹಾಲು ಕುಡಿಸಿದ್ದು ಊರ್ವಶಿ. ಹಾಗಾಗಿ ಅವಳಿಗೆ ಏನ್ ಕೊಟ್ಟ? ಕ್ಷೀರಸಾಗರವನ್ನ ಕೊಟ್ಟ. ಹೀಗಾಗಿ ಜಗನ್ನಾಥದಾಸರಂತಾರಲ್ಲ, ಮರಳಿ ತನಗರ್ಪಿಸಲು ಕೊಟ್ಟದ ಅನಂತ ಮಡಿ ಮಾಡಿ ಅಂತ ಕರುಣಾಸಂಧಿಯಲ್ಲಿ ಜಗನ್ನಾಥದಾಸರಂತಾರೆ. ಮರಳಿ ಅವನಿಗೆ ಅರ್ಪಣೆಯನ್ನ ಮಾಡಿದ್ರೆ ದೇವರದನ್ನ ಅನಂತ ಮಡಿ ಮಾಡಿ ಕೊಡ್ತಾನೆ. ಆದ್ದರಿಂದಾಗಿ ಆ ಭಗವಂತ ಅವನಿಗೆ ವಾದರಾಜರ ಕಲ್ಪನೆ ನೋಡ್ರಿ ಹೇಗಿದೆ. ಇಷ್ಟು ಭಯಂಕರವಾದ ವಿಷವನ್ನ ಪಾನ ಮಾಡಿದರೂ ಕೂಡ ದೇವರಿಗೆ ಏನು ಆಗ್ಲಿಲ್ಲ. ಯಾಕೆ ದೇವರಿಗೆ ಏನೂ ಆಗ್ಲಿಲ್ಲ ಅಂದ್ರೆ, ಅವನು ರಮಾಧರೋಷ್ಟ ಮೃತಪಾನ ಜಾತ ಮಹಾನುಭಾವೇನ ಪೂತನಾಯ. ನಿತ್ಯಾಭಿಯೋಗಿ ಸ್ವಾಮಿ ಭಗವಂತ ಮಹಾಲಕ್ಷ್ಮೀ ದೇವಿಯ ಆ ತುಟಿಯಲ್ಲಿ ತುಂಬಿದ ಅಮೃತವನ್ನ ಕುಡಿದು ಬಿಟ್ಟಿದ್ದ. ಅಂದ್ರೆ ಮಹಾಲಕ್ಷ್ಮೀ ದೇವಿಗೆ ಚುಂಬನವನ್ನ ಮಾಡ್ತಾನಲ್ಲ ನಿತ್ಯಾಭಿಯೋಗಿಯಾದ ಭಗವಂತ, ಅವಳ ಅಧರದಲ್ಲಿದ್ದ ಅಮೃತವನ್ನ ಕುಡಿದದ್ದಕ್ಕೆ ವಿಷ ಏನೂ ಮಾಡ್ಲಿಲ್ಲ. ಯಾರು ಅಮೃತ ಕುಡಿದಿದಾರೋ ಅವ್ರಿಗೆ ವಿಷ ಏನೂ ಎಫೆಕ್ಟ್ ಮಾಡೋದೇ ಇಲ್ಲ. ಹೀಗಾಗಿ ಲಕ್ಷ್ಮೀ ದೇವಿಯ ಅಧರೋಷ್ಟಾಮೃತವನ್ನ ಪಾನ ಮಾಡಿ ಹುಟ್ಟಿದ್ದಾನಾದ್ದರಿಂದಾಗಿ ಇವನಿಗೆ ಪೂತನ ಕೊಟ್ಟ ವಿಷ ಏನೇನೇನೇನು ಮಾಡ್ಲಿಲ್ಲ. ಆ ಕಲ್ಪನೆ ಹೇಗಿದೆ ನೋಡ್ರಿ. ಹೀಗಾಗಿ ಪೂತನೆಯ ವಿಷವು ಕೃಷ್ಣನಿಗೆ ಕೇಡು ಮಾಡದೇ ಇರ್ಲಿಕ್ಕೆ ಕಾವ್ಯ ರೀತಿಯಿಂದ ವರ್ಣನೆಯನ್ನ ಮಾಡ್ತಾರೆ. ಕಾವ್ಯದಲ್ಲಿ ಶೃಂಗಾರ ಇರ್ಬೇಕು. ಆ ಶೃಂಗಾರ ರಸವನ್ನ ವಾದರಾಜರು ಬಹಳ ಸೊಗಸಾಗಿ ಇಲ್ಲಿ ತಿಳಿಸ್ತಾರೆ. ಹೀಗಾಗಿ ಅಂತಹ ಜೀವೋತ್ತಮರಾದ ವಾಯುದೇವರಿಗೆ ಕಲಿಯ ಸ್ವಭಾವವಾದ ಕಾಲಕೂಟದಂತಹ ವಿಷ ಯಾವ ಪರಿಣಾಮ ಮಾಡಿಲ್ಲ. ಸಮುದ್ರ ಮಥನ ಕಾಲದಲ್ಲಿ ಬಂದ ಕಾಲಕೂಟ ವಿಷವನ್ನ ವಾಯುದೇವರು ಘಟ ಪಾರ ಮಾಡಿದ್ದಾರೆ. ವಾಯುದೇವರಿಗೆ ಏನೂ ಆಗಿಲ್ಲ. ವಾಯುದೇವರಿಗೆ ಜೀವೋತ್ತಮರಾದವರಿಗೆ ಏನು ಆಗಲ್ಲ ಅಂದ್ರೆ ಸರ್ವೋತ್ತಮನಾದ ಭಗವಂತನಿಗೆ ವಿಷ ಏನು ಮಾಡ್ಲಿಕ್ಕೆ ಸಾಧ್ಯ ಅನ್ನುವುದನ್ನ ಇಲ್ಲಿ ಹೇಳ್ತಾರೆ. ಮತ್ತೊಂದು, ಪೂತನೆ ಸಂಹಾರದಿಂದಲೇ ಕೃಷ್ಣಾವತಾರ ಆರಂಭ. ಕೃಷ್ಣಾವತಾರದ ಕಾರ್ಯ ದುಷ್ಟ ಸಂಹಾರಕ್ಕಾಗಿಯೇ ದೇವರ ಅವತಾರ ಮಾಡಿದ್ದು. ಈ ಸಂಹಾರ ಮಾಡ್ಲಿಕ್ಕೆ ಆರಂಭ ಮಾಡ್ಲಿಕ್ಕೆ ಮತ್ತೊಂದು ಕಾರಣವನ್ನ ಉತ್ಪ್ರೇಕ್ಷಾ ಮಾಡ್ತಾರೆ ವಾದರಾಜರು. ಏನಂತಾರೆ ಅಂದ್ರೆ, ಇನ್ನೇನ್ ಸಾಯೋ ಹಂತಕ್ಕಿದ್ದ ಕಂಸ ದೇವರೇ ಮುಂದೆ ಕಂಸನನ್ನ ಕೊಲ್ತಾನೆ, ಮುಂದೆ ಸಾಯ್ತಾನಲ್ಲ. ಆ ಸತ್ತ ಕಂಸನಿಗೆ ಮತ್ತೆ ಮರುಹುಟ್ಟು ಇಲ್ಲ. ಆದ್ದರಿಂದಾಗಿ ಆ ಕೃಷ್ಣ ಅವನ ಸಾಕು ತಾಯಿಯಾದಂತಹ ಪುತನೆಯನ್ನ ಕೊಂದಾಕ್ತಾನೆ. ಇಷ್ಟು ಪಾಪ ಮಾಡಿದ್ದಾನ ಕಂಸ, ಅವನ್ ಸಾಯಿಸ್ತೀನಿ ನಾನ್ ಮುಂದೆ. ಅವನ್ ಸತ್ತ ಮೇಲೆ ಮತ್ ಹುಟ್ಟಲ್ಲ, ಅಂಧನ್ ತಮಸ್ಗೆ ಕಳಿಸ್ತೀನಿ. ಅವನು ಮತ್ ಹುಟ್ಟಲ್ಲ ಅಂದ ಮೇಲೆ ಅವ್ರಮ್ಮ ಈಕಿ ಕಂಸ ಸಾಕು ತಾಯಿ ಅಂತ. ಕಂಸನಿಗೆ ಸಾಕು ತಾಯಿ ಪೂತನ. ಮಗನೇ ಮತ್ ಹುಟ್ಟಲ್ಲ, ಸತ್ತು ಹೋಗ್ತಾನೆ ಅಂದ್ರೆ ತಾಯಿದೇನ್ ಕೆಲಸ? ಅದಕ್ಕೆ ತಾಯಿಯನ್ ಮೊದಲು ಕಳಿಸ್ಬಿಡ್ತಾನೆ ಅಂಧನ್ ತಮಸ್ಸಿಗೆ. ಹೀಗೆ ಆ ಪೂತನೆಯ ಸಂಹಾರಕ್ಕೆ ಒಂದು ತಾತ್ವಿಕವಾದಂತಹ ಕಾರಣವನ್ನ ಇಲ್ಲಿ ತಿಳಿಸ್ತಾ ಇದ್ದರು ಅದರ. ಆಮೇಲೆ ಗೋಕುಲದಲ್ಲಿದ್ದಂತಹ ಕೃಷ್ಣ ಎಂಬ ಗ್ರಹದಿಂದ ಪೀಡಿತಳಾಗಿದ್ದು ಅವಳು. ಕೃಷ್ಣನ್ ಕೊಲ್ಬೇಕು ಇಷ್ಟೇ ಇತ್ತಕ್ಕಿ. ಹೀಗಾಗಿ ವಿಷವನ್ನು ಕೊಟ್ಟರು. ವಿಷವನ್ನ ಕೊಟ್ಟದ್ದಕ್ಕೆ ತಕ್ಕ ಫಲ ಅವಳಿಗಾಯ್ತು. ಆದ್ದರಿಂದ ಒಂದು ಮಾತು ಹೇಳ್ತಾರೆ, ತಥಾಹಿ ಕೃತ್ಯ ಮಹತಿ ಪ್ರಯುಕ್ತ ಸ್ವಕೀಯ ಮೃತ್ಯುತ್ವಮುಪೈತಿ ಪ್ರತ್ಯಾಂ. ಅಂಡರ್ಲೈನ್ ಮಾಡ್ಕೋಬೇಕಾದಂತಹ ವಿಚಾರ ಇದು. ಬಹಳ ಮುಖ್ಯವಾದದ್ದು. ನಾವು ದೊಡ್ಡವರಿಗೆ ಅಪಚಾರವನ್ನ ಮಾಡಿದ್ರೆ ಇದರ ಪ್ರಭಾವ ಏನಾಗುತ್ತೆ ಅಂದ್ರೆ ನಮಗ್ ಮರಣ ಆಗುತ್ತೆ. ಇದಕ್ಕೆ ಪೂತನಿ ಸಾಕ್ಷಿ. ಎಂಥ ಭಗವಂತ, ಅನಂತ ಗುಣಪೂರ್ಣ, ಸಾವು ಹುಟ್ಟುಗಳೇ ಇಲ್ಲದೆ ಇದ್ದವನು, ಭಕ್ತಿ ಮಾಡಬೇಕಾದವನಲ್ಲಿ ದ್ವೇಷ ಮಾಡಿ ವಿಷವನ್ನ ಕೊಟ್ಟಲಲ್ಲ. ಇದು ದೊಡ್ಡವರಿಗೆ ಮಾಡುವ ಬಹಳ ದೊಡ್ಡ ದ್ರೋಹ ತಾನೆ. ಈ ದ್ರೋಹ ಮಾಡಿದ್ದಕ್ಕೆ ಏನಾಯ್ತು? ತಾನೇ ಮೃತ್ಯುವನ್ನು ಹೊಂದಿದ್ದದು. ಹೀಗಾಗಿ ದೊಡ್ಡವರಿಗೆ ಮಾಡುತ್ತ ತಾಹಿ ಕೃತ್ಯ ಮಹತಿ ಪ್ರಯುಕ್ತ, ದೊಡ್ಡವರಲ್ಲಿ ಮಾಡುವ ಬಹಳ ದೊಡ್ಡ ಅಪಚಾರ ಅದು ಸ್ವಕೀಯ ಮೃತ್ಯುತ್ವ ಉಪೈತಿ, ನಮ್ಮ ಮರಣಕ್ಕೆ ಕಾರಣ ಆಗುತ್ತೆ. ಹರಿ ಕೆಟ್ಟದ್ದು. ಯಾವತ್ತೂ ದೊಡ್ಡವರ ಜ್ಞಾನಿಗಳ ನಿಂದೆಯನ್ನ ಸರ್ವಾತ್ಮನ ಮಾಡಬಾರ್ದು. ಅಪ್ಪಿ ತಪ್ಪಿಯೋ ತಮಾಷೆಗೂ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದ್ರೆ ಸ್ವಕೀಯ ಮೃತ್ಯುತ್ವ ಉಪೈತಿ ಪ್ರತ್ಯಾಂ ಅದರಾಜರಂತ ನಮ್ಮ ಮರಣಕ್ಕೆ ಅದು ಕಾರಣವಾಗುತ್ತೆ. ಹೀಗಾಗಿ ಅನೇಕರು ಹೀಗೆ ನಾವು ಕೇಳಿದ್ದು, ಕೆಲವನ್ನ ಕಣ್ಣಾರೆ ನೋಡಿದ್ದು. ಸತ್ಯ ಪ್ರಮೋದರ ಕಾಲಕ್ಕೆ ಬಹಳಷ್ಟು ವಿರೋಧ ಮಾಡಿ, ಬೈದು, ನಿಂದನೆ ಮಾಡಿ, ಇಡೀ ಜೀವನದಲ್ಲಿ ಪಡಬಾರ್ದೆಲ್ಲ ಕಷ್ಟಪಟ್ಟು ಕೊನೆಗೆ ಅವರು ಸತ್ಯ ಪ್ರಮೋದರಂತೂ ವೃಂದಾವನಸ್ಥರಾಗ್ಬಿಟ್ಟಿದ್ರು.
ನಾವು ನೋಡಿದ್ದು ಉಡುಪಿಯಲ್ಲಿದ್ದಾಗ ಒಬ್ಬರು ವಿದ್ವಾಂಸರು ಇಡೀ ಜೀವನ ನಿಂದನೆ ಮಾಡ್ತಾ ಇದ್ರು. ಕೊನೆ ಹಾರ್ಟ್ ಪ್ರಾಬ್ಲಮ್ ಆಯ್ತು, ಆಪರೇಷನ್ ಆಯ್ತು. ಆಪರೇಷನ್ ಆಗಿದ್ದು ಗಾಯ ಒಣಗಲೇ ಇಲ್ಲ, ಬಸ್ಸಾಗುತ್ತೆ. ಇಷ್ಟು ದುಃಖ ಪಟ್ಟು ಸ್ವಾಮಿಗಳ ಹತ್ರ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪರಾಧ ಆಗಿದೆ ಕ್ಷಮಿಸ್ರಿ ಅಂತೆಲ್ಲ ಬೇಡ್ಕೊಂಡ್ರೆ ಸ್ವತಃ ಸ್ವಾಮಿಗಳು ಮೂಲರಾಮದೇವರಿಗೆ ಏರಿಸಿದ ಗಂಧವನ್ನ ಹಿಡಿದು ಎದೆ ಹಚ್ಚಿ ಆ ಅಭಿಷೇಕ ಮಾಡಿದ ಹಾಲನ್ನ ಕೊಟ್ಟು ಎದುರಿಗೆ ನಿಂತು ಕುಡಿಸಿ ನಿಮ್ಗೇನಾಗಲ್ಲ, ನೀವ್ ಆರಾಮಿರ್ತೀರಿ ಹೋಗ್ರಿ ಅಂತ ಹೇಳಿ. ಅಂದ್ರೆ ಅವ್ರ ಹಿಂದೆ ಮಾಡಿದ್ದು ಬೈದದ್ದು ದ್ವೇಷ ಮಾಡಿ ಯಾವುದು ಇದನ್ ಮಾಡಿ ಒಂದು ಚೂರು ಅಷ್ಟು ಅಭಿಮಾನ ಪ್ರೀತಿಯಿಂದ ಮಾಡಿ ಅತ್ಯುತ್ಕಟೈ ಪುಣ್ಯ ಪಾಪ ಈ ಹೈವತ್ತು ನಮಸ್ತತೆ. ದೊಡ್ಡವರಿಗೆ ಜ್ಞಾನಿಗಳಿಗೆ ನಿಂದನೆ ಮಾಡಿಬಿಟ್ರೆ ಇಲ್ಲೇ ದೇವ್ರ ಫಲ ಕೊಟ್ಬಿಡ್ತಾನೆ. ಮುಂದಿನ ಜನ್ಮ ಬೇರೆ ಜನ್ಮ ಎಲ್ಲ ಇಲ್ಲೇ ಇಲ್ಲ. ಅದಕ್ಕಾಗಿಯೇನೆ ವಾದರಾಜರು ಈ ಮಾತನ್ನ ಹೇಳ್ತಾರೆ. ಬಹಳ ಅದ್ಭುತವಾದಂತಹ ಮಾತು. ತಥಾಹಿ ಕೃತ್ಯ ಮಹತಿ ಪ್ರಯುಕ್ತ ಸ್ವಕೀಯ ಮೃತ್ಯುತ್ವ ಉಪೈತಿ ಪೃಥ್ವ. ನಮಗೆ ಭೂಮಿಯಲ್ಲಿ ಈಗಲೇ ಮರಣಕ್ಕೆ ಅದು ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಅಪಿಪ್ರದತ್ತೆ ಕರಲೇ ಶಿಶುಂ ತಮ್ ಅಭೀತಮಾಲೋಕ್ಯ ಭುಜಂಗ ಸಂಗಾನ್. ಹೆಂಗಂತಾರ ನೋಡ್ರಿ ವಾದರಾಜ. ವಿಷ ಕುಡಿದ್ರು ಈ ಮಗು ಯಾವ ಭಯ ಇಲ್ಲ. ವಿಕಾರ ಆಗ್ಬೇಕಲ್ಲ ಕೃಷ್ಣನಲ್ಲಿ, ಏನು ವಿಕಾರ ಆಗ್ಲಿಲ್ಲ. ಯಾಕೆ ವಿಕಾರ ಆಗ್ಲಿಲ್ಲ ಅಂದ್ರೆ ಆಕೆ ಅಂತಾಳೆ, ಯಾವ ವಿಷ ತುಂಬಿದ ಹಾವಿನ ಮೇಲೆ ಮಲಗ್ತಾನೆ, ಹೌದೋ ಇಲ್ಲ, ಸರ್ಪದ ಮೇಲೆ ಮಲಗ್ತಾನೆ, ಇವನಿಗೆ ಯಾವ ವಿಷ ತಾಕತ್ತೆ ಅವಳು ಅಂದ್ಕೊಳ್ಳಂತೆ. ಯಾಕಿಟ್ ನಿರ್ಭಯವಾಗಿದ್ದಾನೆ ಅಂದ್ರೆ ಆಕ್ಚುಲಿ ವಿಷ ಕೊಟ್ಟದ್ದು ಪೂತನೆ, ವಿಷ ಕುಡ್ದವನ್ ಕೃಷ್ಣ. ಆಕ್ಚುಲಿ ಕೊಟ್ಟವ್ರು ಸಾಯ್ತಾರೋ ಕುಡ್ದವ್ರು ಸಾಯ್ತಾರೋ? ಕುಡ್ದವ್ರು ಸಾಯ್ತಾರ. ಇಲ್ಲೇನಾಯ್ತು, ಕೊಟ್ಟವಳೆ ಸತ್ತವ್, ಕೊಟ್ಟು ಸತ್ಲವು. ಆದ್ದರಿಂದಾಗಿ ಆ ವಿಷ ವಿಪರ್ಯಸ್ತ ಮೃತಿ ಅಂತ ವಿಪರೀತ ಸೈಡ್ ಎಫೆಕ್ಟ್ ಆಗೋಯ್ತು. ಒಂದೊಂದ್ಸರಿ ಸೈಡ್ ಎಫೆಕ್ಟ್ ಆಗುತ್ತಲ್ಲ, ಹಿಂಗ ಉಲ್ಟಾ ಎಫೆಕ್ಟ್ ಆಯ್ತು. ಹೀಗಾಗಿ ಆಕೃತಿಯಲ್ಲಿಯೂ ತಾಟಕ್ಕೆ ಆಗಿಬಿಟ್ಟು ಪೂತನೆ. ಚೆನ್ನಾಗಿದ್ಲು, ಬಂದಾಗ ಹಾಲು ಕೊಡುವಾಗಿಲ್ಲ, ಏನ್ ಅದ್ಭುತ ರೂಪ. ಸಾಯೋ ಕಾಲಕ್ಕೆ ವಿಚಿತ್ರ ದೊಡ್ಡ ರಾಕ್ಷಸ ದೇಹ, ತಾಟಕೆಯ ದೇಹ ಬಂತು. ವಿಶಾಲವಾದಂತಹ ಪರ್ವತ ಶಿಖರಗಳೆಲ್ಲ ದಾಟಿ ಬೆಳೆದೋಯ್ತು ಅವಳ ದೇಹ. ಆ ಉದ್ದ ಹಲ್ಲುಗಳು, ವಿಕಾರವಾದಂತಹ ಮುಖ, ಕೆಟ್ಟ ದಪ್ಪ ಹೊಟ್ಟೆ, ಭಯಾನಕವಾದಂತಹ ರೂಪ, ಕರ್ಕಶವಾದ ಧ್ವನಿ. ಆ ಧ್ವನಿಯಿಂದ ಕೂಗಿ ಸತ್ಲಂತವಳು. ಸತ್ತು ಬಿದ್ದ ಆ ಪೂತನಿಯ ವಿಕಾರವಾದ ವರ್ಣನೆಯನ್ನ ವಾದರಾಜರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹೀಗಾಗಿ ನಾ ಅದಕ್ಕೆ ಹೇಳ್ತಾ ಇರ್ತೀನಿ, ಎಷ್ಟು ದೊಡ್ಡ ದೇಹ ಆಗಿತ್ತವಳದ್ದು ಸಾಯೋ ಕಾಲಕ್ಕೆ ಅಂದ್ರೆ ತಾಮ್ರಂ ಅಲ್ಲಿ ತಲೆ, ಮರೀನಾ ಬೀಚ್ ಅಲ್ಲಿ ಕಾಲಿತ್ತವಳು. ಅಷ್ಟು ದೊಡ್ಡ ದೇಹ, ಅಷ್ಟು ದೊಡ್ಡ ದೇಹ ಹಾಕಿದ್ದು. ಒಂದೊಂದು ಏರಿಯಾದವರು ಒಂದೊಂದು ಭಾಗ ಕತ್ತರಿಸಿ ಸಂಸ್ಕಾರ ಮಾಡಿದ್ದಾರೆ. ಹಾಗೆ ವರ್ಣನೆ ಮಾಡ್ತಾರ. ಅಷ್ಟು ದೊಡ್ಡ ದೇಹವನ್ನು ಒಬ್ಬರಲ್ಲಿ ಮಾಡ್ಲಿಕ್ಕಾಗತ್ತೆ. ಕಟ್ ಮಾಡಿದ್ರಂತ ಕೈ ನಂಗನಲ್ಲೂರವರು, ಕಾಲು ಮೊಣಕಾಲು ವೆಟ್ಮಾಂಬಲಮ್ಮವರು, ಹೀಗೆ ಹಾಗೆ ಸಂಸ್ಕಾರ ಮಾಡೋ ಆಯಾ ಏರಿಯಾದವ್ರು ವಹಿಸ್ಕೋಬೇಕಾಯ್ತದು. ಹಾಗೆ ಸಂಸ್ಕಾರ ಮಾಡ್ಬೇಕಾಯ್ತು ಅಂತ ಅಷ್ಟು ದೊಡ್ಡ ದೇಹ ಹಾಕಿದ್ರು. ಹೀಗಾಗಿ ಒಳಗಿದ್ದ ಊರ್ವಶಿ ಎಂಬಂತಹ ಮಹಿಳಾಮಣಿ ದೇವತೆಗಳ ಸಮೂಹದ ಜೊತೆಗೆ ಆಕೆ ಸ್ವರ್ಗವನ್ನ ಸೇರಿದ್ದಾಳೆ. ಈ ಪೂತನೆ ಹರಿದ್ವೇಷವನ್ನ ಮಾಡಿದ್ದ ಕಾರಣದಿಂದಾಗಿ ಅವಳಿಗೆ ಅಂಧಂತಮಸ್ಯೆ ಆಯ್ತು ಎಂಬುದಾಗಿ ಹೇಳ್ತಾರೆ. ಹೀಗಾಗಿ ಅಸುರರ ಭಾಗ್ಯವನ್ನ ದೇವರು ಭಕ್ತರಿಗೆ ನೀಡ್ತಾನಂತೆ. ಯದಿ ಪ್ರಭುರ್ ವಿದ್ವಿಷತೋಪಿ ಶೌರಿಹಿ ಪ್ರಸಾದಕೃತ್ ತರ್ಹಿ ಕೃತಸ್ವರಾರಿ ವಿಚಿತ್ಯ ಭಕ್ತಾಯ ತದೀಯ ಭಾಗ್ಯಂ ಪ್ರಯಚ್ಛತಿ ಸ್ವೈರಮಿಹಾವತೀರ್ಯ. ನೋಡ್ರಿ, ದ್ವೇಷಿಗಳು, ದೇವರ ದ್ವೇಷ ಮಾಡುವ ತಾಮಸ ಜನರು, ಅಯೋಗ್ಯರು ಕದಾಚಿತ್ ಏನಾದ್ರೂ ಒಳ್ಳೆಯದನ್ನ ಮಾಡಿದರೂ ಕೂಡ ದೇವರು ಅದನ್ನು ಇಸ್ಕೊಂಡು ತನ್ನ ಭಕ್ತರಿಗೆ ಕೊಡ್ತಾನೆ. ತನ್ನ ಭಕ್ತರು ಕದಾಚಿತ್ ಏನಾದ್ರೂ ಪಾಪವನ್ನ ಮಾಡಿದ್ರೆ ಅದನ್ನು ತೆಗೆದು ಯಾರಿಗೆ ಕೊಡ್ತಾನೆ? ದೈತ್ಯ ಜನರಿಗೆ ಕೊಡ್ತಾನೆ. ಆದ್ದರಿಂದಾಗಿ ಆ ಭಗವಂತ ಆ ಪೂತನೆಯ ಒಳಗಿದ್ದಂತಹ ಏನು ಆಕೆ 20 ಹಾಲು ಕುಡಿಸಿದ್ದು, ಅದಕ್ಕೆ ಒಂಚೂರು ಪುಣ್ಯ ಬಂದಿತ್ತಲ್ಲ, ಅದೆಲ್ಲ ಊರ್ಷಿ ಕೊಟ್ಟಿದ್ದ. ವಿಷ ಕೊಟ್ಟಿದ್ಲಲ್ಲ, ಅದರ ಭಾಗ ಊರ್ಷಿಗೆ ತಾಕ್ಲೇ ಇಲ್ಲ. ಆಕ್ಚುಲಿ ವಿಷಪೂರಿತವಾದ ಸ್ತನವನ್ನ ಇಬ್ರು ಸೇರೆ ಪಾನ ಮಾಡಿಸ್ತಾರೆ. ಒಳಗಿಬ್ರು ಇದ್ರು, ಯಾರ್ಯಾರು? ಊರ್ವಶಿ, ಪೂತನ. ಆದ್ರೆ ವಿಷದ ಏನು ಪಾಪ ಇತ್ತು ಅದೆಲ್ಲ ತಾಟಕಿಗೆ ಹೋಯ್ತು. ಸ್ತನಪಾನ ಮಾಡಿಸಿದ್ರ ಪುಣ್ಯ ಎಲ್ಲ
ಊರ್ವಶಿಗೆ ಬಂತು. ಹೀಗಾಗಿ ಊರ್ವಶಿ ಸದ್ಗತಿಯನ್ನ ಹೊಂದುತ್ತಾಳೆ, ಇವಳು ನರಕಕ್ಕೆ ಹೋಗ್ತಾಳೆ. ಹೀಗಾಗಿ ಯಾರು ದೇವರ ದ್ವೇಷಿಗಳು ಅವರಿಗೆ ದುರ್ಗತಿಯಾಗೋದು ನಿಶ್ಚಯ ಅಂತ ವಾದರಾಜರು ಹೇಳ್ತಾರೆ. ಇದಕ್ಕೆ ಬೇರೆ ಯಾವ ಇದೇ ಬೇಕಾಗಿಲ್ಲ. ಯಾರು ದೊಡ್ಡವರ ದ್ವೇಷ ಮಾಡ್ತಾರೆ, ಭಗವಂತನ ದ್ವೇಷ ಮಾಡ್ತಾರೋ, ಅನೇಕ ಪ್ರಸಂಗಗಳಲ್ಲಿ ಭಾಗವತದಲ್ಲಿ ಈ ಮಾತು ಬರುತ್ತೆ, ಭಗವಂತನ ದ್ವೇಷ ಮಾಡೋರಿಗೆ ಅಧೋಗತಿ ಹಾಗೆ ಆಗತ್ತೆ. ಇನ್ನೇ ನೋಡ್ರಿ, ಭಾಗವತದಲ್ಲಿ ಒಂದು ಮಾತು, ಆರ್ಖ್ಯ ಕೃಚ್ಛ್ರೇಣ ಪರಂಪದಂ ತಥಾ ಪತಂತ್ಯಧೋ ನಾದೃತ ಯಶ್ಮದಂಗ್ರಯ. ಅವರು ನಿಶ್ಚಿತವಾಗ ತಮಸ್ಸಿಗೆ ಹೋಗ್ತಾರ. ಭಗವಂತನ ದ್ವೇಷವನ್ನ, ಭಗವದ್ ಭಕ್ತರ ದ್ವೇಷವನ್ನ ಯಾರು ಮಾಡ್ತಾರೋ. ಆದ್ದರಿಂದ ಸರ್ವಾತ್ಮನ ಮಾಡಬಾರ್ದಂತ. ಹೀಗಾಗಿ ದ್ವೇಷ ಮೂಲವಾದಂತಹ ಸ್ಮರಣೆ ಇದು ಸದ್ಗತಿಗೆ ಕಾರಣ ಆಗೋದಿಲ್ಲ. ವಿದ್ವೇಷ ಮೂಲ ಸ್ಮರಣೇನ ತುಷ್ಟಿ ಇತ್ಯಪ್ಯವದ್ಯಂ ನ ಜಾತಿ ಪಕ್ಷ. ದ್ವೇಷದಿಂದ ದೇವರ ಸ್ಮರಣೆ ಮಾಡ್ರೆ ಸದ್ಗತಿ ಆಗತ್ತೇನು? ಆಗೋದಿಲ್ಲ. ಯಾಕೆ ಅಂದ್ರೆ ಹಿಂಸೆ ಮಾಡ್ಲಿಕ್ಕಾಗಿಯೇನೇ ಇವರು ಮಾಡಿರ್ತಾರೆ. ಆದ್ದರಿಂದಾಗಿ ಅದು ಯಾವತ್ತೂ ಸದ್ಗತಿಗೆ ಕಾರಣ ಆಗೋದಿಲ್ಲ. ಆದ್ದರಿಂದ ನಚೇತ್ ಗವಾಂ ವಿಪ್ರಶಿಖಾಮಣೀನಾಂ ಹತಿಶ್ಚ ಪುಣ್ಯಾಯ ಭವೇತಿ ಮೂಢ. ಒಂದು ವೇಳೆ ಈ ಏನು ದ್ವೇಷದಿಂದಲೂ ಏನಾದರೂ ಮತ್ತೆ ಸ್ಮರಣೆ ಮಾಡುವುದರಿಂದ ಸದ್ಗತಿ ಆಗತ್ತೆ ಅಂತಾಗಿದ್ರೆ, ಗೋವುಗಳ ಬ್ರಾಹ್ಮಣರ ಹತ್ಯೆಯೂ ಕೂಡ ಅವರ ಅಂಗಸ್ಪರ್ಶಕ್ಕೆ ಕಾರಣ ಆಗೋದ್ರಿಂದಾಗಿ ಸದ್ಗತಿಗೆ ಕಾರಣ ಆಗ್ಬೇಕು. ಬ್ರಾಹ್ಮಣರನ್ನ ಕೊಲ್ಲಬೇಕಾದ್ರೆ ಅವ್ನು ಹಿಡಿದು ಹೊಟ್ಟೆಗೆ ಚಾಕು ಹಾಕಿದ್ರು, ಅವನು ಹಿಡಿದ್ರಲ್ಲ, ಹಾಗಾದ್ರೆ ಬ್ರಾಹ್ಮಣನ ಸ್ಪರ್ಶ ಮಾಡೋದ್ರಿಂದ ಪುಣ್ಯ ಹೇಳಿದ್ದಾರೆ. ಬ್ರಾಹ್ಮಣನ್ ಮುಟ್ಟಿ ಬಿಟ್ಟಿದ್ದಾನ, ಗೋ ಹತ್ಯೆ ಮಾಡ್ಬೇಕಾದ್ರೆ ಗೋವನ್ನ ಮುಟ್ಟಿ ಕೊಂದ್ರು, ಗೋವನ್ನ ಮುಟ್ಟಿ ಕೊಲ್ತಾರೆ. ಹಾಗಾದ್ರೆ ಗೋವನ್ನ ಮುಟ್ಟಿ ಕೊಂದದ್ದಕ್ಕೆ ಅವ್ರಿಗೆಲ್ಲ ಸದ್ಗತಿ ಆಗ್ಬೇಕಾಗಿತ್ತು. ನೋಡ್ರಿ ಹೆಂಗ್ ವಾದರಾಜರ ಹೇಳ್ತಾರೆ, ನಚೇತ್ ಗವಾಂ ವಿಪ್ರಶಿಖಾಮಣೀನಾಂ ಹತಿಶ್ಚ ಪುಣ್ಯಾಯ ಭವೇತಿ ಮೂಢ. ಅದು ಪುಣ್ಯಕ್ಕೆ ಕಾರಣ ಆಗ್ಬೇಕು. ಯಾಕೆ ಅಂದ್ರೆ ತದಂಗ ಸಂಸ್ಪರ್ಶನ ದರ್ಶನಾರ್ಥಿ. ಸಾಯಿಸ್ಬೇಕಾದ್ರೆ ಅವರನ್ನ ನೋಡ್ತಾರೆ, ಅವರನ್ನ ಮುಟ್ಟುತ್ತಾರೆ. ಬ್ರಾಹ್ಮಣರನ್ನ ನೋಡಿದ್ರೆ ಮುಟ್ಟಿದ್ರೆ ಪುಣ್ಯ ಇದೆ, ಮತ್ತೆ ಆ ಪುಣ್ಯದಿಂದ ಸದ್ಗತಿ ಆಗ್ಬೇಕಲ್ಲ. ನೋಡೋ ದೃಷ್ಟಿ ಹೇಗಿತ್ತು, ಮುಟ್ಟಿದ್ದರ ಭಾವನೆ ಏನಿತ್ತು. ಕೊಲ್ಲಬೇಕು ಅಂತೇ ಮುಟ್ಟಿದ್ದು, ದ್ವೇಷದಿಂದೇ ನೋಡಿದ್ದು, ಹಾಗಾದ್ರೆ ಅವ್ರಿಗೆ ಸದ್ಗತಿ ಹೇಗಾಗುತ್ತೆ? ಆದ್ದರಿಂದಾಗಿ ಕೇವಲ ದೇವರ ಸ್ಮರಣೆ ಇದು ಸಾಧನೆ ಅಲ್ಲ. ದ್ವೇಷದಿಂದ ದೇವರ ಸ್ಮರಣೆ ಮಾಡಿದ್ರೆ ಅದು ಸಾಧನೆ ಅಲ್ಲ. ಭಕ್ತಿಯಿಂದೇ ದೇವರ ಸ್ಮರಣೆಯನ್ನ ಮಾಡಬೇಕು. ವಾದರಾಜರ ಮಾತುಗಳು ಎಷ್ಟು ಪ್ರಭಾವಯುತವಾಗಿದೆ ಎನ್ನುವುದನ್ನ ನಾವು ನೋಡ್ಬೇಕು. ಹೀಗಾಗಿ ದೋಷಂ ದುರಂತನ್ ಕ್ವಚವರ್ಣಯದ್ಭಿ ದ್ವೇಷಂ ಹರೇ ಕ್ವಾಪಿ ತಮೋ ನಿಧಾನಂ. ಕೆಲವು ಕಡೆ ದೋಷ ಇದು ದ್ವೇಷ ಅಂತ ದುರಂತಕ್ಕೆ ಕಾರಣವಾಗಿದ್ರು ಕೂಡ ಕೆಲವು ಕಡೆಗೆ ತಮಸ್ಸಿಗೆ ಸಾಧನ ಅಂತ ಅದನ್ನು ಹೇಳಿದ್ದಾರೆ. ಆದ್ದರಿಂದಾಗಿ ಸರ್ವಾತ್ಮನ ದ್ವೇಷಾದಿಗಳನ್ನ ದೇವರಲ್ಲಿ ಮಾಡಬಾರದು. ಕದಾಚಿತ್ ದ್ವೇಷಾದಿಗಳನ್ನ ಮಾಡಿ ದೇವರ ನಿಂದನೆಯನ್ನ ಮಾಡಿದಾಗಲೂ ಸದ್ಗತಿ ಆಗುತ್ತಿದೆ. ಯದನಿಂದ ಪಿತಾಮಹ್ಯಂ ತದ್ಭಕ್ತೆ ಮೈಚಾಘವಾನ್ ತಸ್ಮಾತ್ ಪಿತಾಮೇ ಪೂಯೇತ ದುರಂತಾದ್ ಉಸ್ತರಾದಗಾತ್ ಅಂತ ಭಾಗವತದಲ್ಲಿ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದ ರಾಜ ಒಂದು ಮಾತು ಕೇಳ್ತಾನೆ. ನಿನಗೇನು ವರ ಬೇಕು ಕೇಳು ಅಂತ ಕೇಳಿದಾಗ ಅಲ್ಲಿ ಪ್ರಹ್ಲಾದ ರಾಜ ಏನ್ ಹೇಳಿದ್ದಾನ ಗೊತ್ತಾ? ನನ್ನ ತಂದೆ ನಿನ್ನನ್ನ ನಿಂದನೆಯನ್ನ ಮಾಡಿ ಭಾರಿ ಪಾಪವನ್ನ ಮಾಡಿದ್ದಾನ, ಆದ್ರೂ ಸ್ವಾಮಿ ನೀನು ಅವನನ್ನ ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡಿ ತನ್ನ ತಂದೆ ಉದ್ಧಾರ ಮಾಡಿಸಿದ್ದೆ ಪ್ರಹ್ಲಾದ ರಾಜ. ಹಿರಣ್ಯಕಶಿಪುವಿಗೆ ದೈತ್ಯ ಜನ್ಮ ಹೋಗಿ ಇಷ್ಟು ದ್ವೇಷ ಮಾಡಿದ್ರು ಮುಂದೆ ಮತ್ತೆ ತಾನ್ ಜಯ ವಿಜಯ ಪದವಿಗೆ ಹೋದ್ರಲ್ಲ, ಅದು ಹೋಗ್ಸಿದ್ದೆ ಯಾರು ಅಂದ್ರೆ ಪ್ರಹ್ಲಾದ ರಾಜ. ಅವನು ಬೇಡ್ಕೋತ ನಿನಗೇನ್ ವರ ಬೇಕು ಕೇಳು ಅಂದಾಗ, ನನ್ನ ತಂದೆಗೆ ನಿನ್ನ ನಿಂದನೆ ಮಾಡಿದ್ದಕ್ಕೆ ಅಂಧನ್ ತಮಸ್ಸಾಗೋದು ಬೇಡ ಅಂತ ಬೇಡ್ಕೊಂಡಿದ್ದಾನ. ಇಲ್ಲೇ ಅಂಧನ್ ತಮಸ್ಸೆ ಆಗ್ಬೇಕಂತ ಹಿರಣ್ಯಕಶಿಪುವಿಗೆ ಮಾತನ್ನ ಬಹಳ ಚೆನ್ನಾಗಿ ಭಾಗವತದಲ್ಲಿ ಹೇಳ್ತಾರೆ. ಹಿರಣ್ಯಕಶಿಪುಶ್ಚಾಪಿ ಭಗವನ್ ನಿಂದಯಾತಮಃ ವಿವಿಕ್ಷುರ ಅತ್ಯಗಾತ್ ಸೂನೋಹ ಪ್ರಹ್ಲಾದ್ಯಸ್ಯ ಅನುಭಾವತಃ. ಪ್ರಹ್ಲಾದ ರಾಜ ಪ್ರಾರ್ಥನೆ ಮಾಡಿದ್ದಕ್ಕೆ ಹಿರಣ್ಯಕಶಿಪು ಉಳಿದ ಅಂತ. ಆದ್ದರಿಂದಾಗಿ ಯಾವತ್ತೂ ದ್ವೇಷದಿಂದಾಗಿ ದೇವರಲ್ಲಿ ಮತ್ತೆ ನಾವು ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಭಕ್ತಿ ಆ ನಾಮಸ್ಮರಣೆ ಯಾವತ್ತೂ ಸಾಧನ ಆಗಿ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ ಎಂಬುದಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ದ್ವೇಷದಿಂದ ಮುಕ್ತಿ ಅನ್ನೋದು ಸುಳ್ಳು. ದ್ವೇಷದಿಂದ ಮುಕ್ತಿ ಇಲ್ಲ. ಜ್ಞಾನಂ ವಿನಾ ಎನ್ನಿಹಿ ಬಂದ ಮೋಕ್ಷ. ಜ್ಞಾನ ಇಲ್ಲದೆ ಬಂಧದಿಂದ ಮೋಕ್ಷ ಇಲ್ಲವೇ ಇಲ್ಲ. ಯಾವ ಜ್ಞಾನ? ಭಕ್ತಿ ವಿಶಿಷ್ಟವಾದ ಸರ್ವೋತ್ತಮತ್ವ ಜ್ಞಾನವೇ ಮೋಕ್ಷಕ್ಕೆ ಕಾರಣವೇ ಹೊರತು ಬೇರೆ ಜ್ಞಾನ ಮೋಕ್ಷಕ್ಕೆ ಕಾರಣವಾಗೋದಿಲ್ಲ
ಎನ್ನುವುದನ್ನ ಎಲ್ಲಾ ಪ್ರಮಾಣಗಳಿಂದಲೂ ನಾವು ತಿಳಿಲಿಕ್ಕೆ ಬರುತ್ತೆ. ಇದಷ್ಟೇ ಅಲ್ಲ, ಅವೈಷ್ಣವಾನಾಂ ಯತನೈರ್ನ ಮೋಕ್ಷ ಅಂತ ವಾದರಾಜರು. ಯಾರು ವೈಷ್ಣವ ಭಕ್ತರಲ್ಲ ಅವರು ಮೋಕ್ಷಕ್ಕೆ ಅರ್ಹರಲ್ಲ. ನೋಡ್ರಿ, ವೈಷ್ಣವ ಭಕ್ತರಾಗಬೇಕಂತ, ವೈಷ್ಣವ ಭಕ್ತರಾಗೋದು ಅಂದ್ರೆ ಗೋಪಿಚಂದನ ಹಚ್ಕೊಂಡಿರ್ಬೇಕು ಅಂತ ಅರ್ಥ ಅಲ್ಲ. ವೈಷ್ಣವ ಭಕ್ತರು ಅಂದ್ರೆ ಮದ್ಭಕ್ತೋಪಿನ ವೈಷ್ಣವ ಅಂತ ದೇವರೊಂದು ಮಾತು ಅಂತಾನೆ. ಅವನು ನನ್ನ ಭಕ್ತನಾದ್ರೂ ಕೂಡ ಅವನನ್ನು ನಾನು ವೈಷ್ಣವ ಭಕ್ತ ಅಂತ ಕರೆಯೋದಿಲ್ಲ ಅಂತ ಹೇಳಿದ್ದಾರೆ. ಯಾರು ದೇವರಲ್ಲಿ ಭಕ್ತಿ ಮಾಡಿ ದೇವರ ಭಕ್ತರಲ್ಲಿ ಭಕ್ತಿ ಮಾಡೋದಿಲ್ಲ ಅವರು ವೈಷ್ಣವ ಭಕ್ತರು. ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ, ಭಗವದ್ ಭಕ್ತರಲ್ಲಿ ಭಕ್ತಿ ಮಾಡಲ್ಲ. ತಾರತಮ್ಯಯುತವಾದ ಭಕ್ತಿ ಮಾಡಲ್ಲ, ಬರೇ ಭಕ್ತಿ ಮಾಡ್ತಾರೆ, ತಾರತಮ್ಯ ಭಕ್ತಿ ಮಾಡಲ್ಲ. ಇವ್ರು ಯಾರು ವೈಷ್ಣವ ಭಕ್ತರಲ್ಲ ಅಂತ ದೇವರೇ ಹೇಳಿದ್ದಾನೆ. ಆದ್ದರಿಂದ ವಾದರಾಜರಂತಾರೆ ಅವೈಷ್ಣವಾನ. ಅವೈಷ್ಣವ ಅಂದ್ರೆ ಸರ್ವೋತ್ತಮತ್ವ ಜ್ಞಾನವಿಲ್ಲದೆ ಮಾಡುವ ಭಕ್ತಿಯ ಭಕ್ತರು ಇಲ್ಲೇ ಇರ್ತಾರೆ. ಅವ್ರು ಎಷ್ಟೇ ಪ್ರಯತ್ನ ಮಾಡ್ಲಿ ಅವರಿಗೆ ಮೋಕ್ಷ ಆಗುವುದಿಲ್ಲ ಎಂಬುದಾಗಿ ವಾದರಾಜರು ತಿಳಿಸಿಕೊಡ್ತಾರೆ. ಹೀಗಾಗಿ ದೇವರ ನಿಂದೆ ನಾವು ಮಾಡಬಾರದು ಅಷ್ಟೇ ಅಲ್ಲ, ದೇವರ ನಿಂದನೆಯನ್ನ ಶ್ರವಣ ಮಾಡಿದರೂ ಅನರ್ಥ. ದೇವರ ನಿಂದನೆಯನ್ನ ಮಾಡೋದನ್ನ ಕೇಳಬಾರ್ದು. ನಿಂದಾ ಮುಕುಂದಸ್ಯ ಸಕೃನ್ನಿಶಮ್ಯ ಮಂದಪತೇತ್ ಕಿಂ ಪುನರಚ್ಯುತಂತಂ. ದೇವರ ನಿಂದನೆಯನ್ನ ಒಮ್ಮೆ ಕೇಳಿದ್ರೆ ಅಧಃಪತನ ಆಗುತ್ತೆ. ದೇವರಿಲ್ಲ, ದೇವರೆಲ್ಲ ಸುಳ್ಳು, ಅದೆಲ್ಲ ಹಿಂಗ್ ಯಾರು ಮಾತಾಡ್ತಾರೋ, ಒಮ್ಮೆ ದೇವರನ್ನ ನಿಂದಾ ಮಾಡಿದನ್ನ ಕೇಳಿದ್ರೆ, ಒಮ್ಮೆ ಕೇಳಿದ್ರೆ ಅವನಿಗೆ ಅಂತಂತ ತಮಸ್ಸಾಗತ್ತೆ. ನಿಂದನ್ನಿತಿ ಖ್ಯಾಲಪತ ಶುಕಸ್ಯ. ಹಾಗಾದ್ರೆ ದೇವರನ್ನ ಸಾಕ್ಷಾತ್ತಾಗಿ ನಿಂದನೆಯನ್ನ ಮಾಡಿಬಿಟ್ರೆ, ಕೇಳಿದ್ರೆ ಪಾಪ ಬರುತ್ತೆ ಅಂತ ಅಧಃಪತನ ಆಗತ್ತೆ ಅಂದ್ರೆ, ಕೂತ್ಕೊಂಡು ಇವನೇ ದೇವರನ್ನ ಬೈದು ಬಿಟ್ರೆ ಇನ್ನೇನಾಗ್ಬೇಕು? ಆದ್ದರಿಂದಾಗಿ ಸರ್ವಾತ್ಮನ ದ್ವೇಷದಿಂದ ಮುಕ್ತಿ ಇಲ್ಲ ಎಂಬುದಾಗಿ ವಾದರಾಜರು ಅನೇಕ ಶ್ಲೋಕಗಳಿಂದ ತಾವು ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಚಿಂತನೆಯನ್ನ ಪುನಃ ನಾಳೆ ದಿವಸ ತಿಳಿಯುವ ಪ್ರಯತ್ನವನ್ನ ಮಾಡೋಣ. ಅಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಸ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತ್ ಗುರುರ್ಮಮ ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರಿಯತಾ ಸುಪ್ರೀತೋ ವರದೋ ಭವತು. ಶ್ರೀಕೃಷ್ಣ.